ಬಾಗಲಕೋಟೆಯ ಮುಧೋಳದಲ್ಲಿ ಕಬ್ಬು ತುಂಬಿದ್ದಂಥ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ, ಟ್ರಾಲಿಗಳಿಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಕಿಡಿಗೇಡಿಗಳು. ಯಾರು ಅಂತ ಗೊತ್ತಿಲ್ಲ. ಕಬ್ಬು ತುಂಬಿದಂಥ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಕಬ್ಬು ಬೆಳೆಗಾರರ ಆಕ್ರೋಶ ಒಂದು ಕಡೆ ಆರ್ತಾ ಇಲ್ಲ, ಕಬ್ಬಿನ ಕಿಚ್ಚು ಒಂದು ಕಡೆ ಆರ್ತಾ ಇಲ್ಲ ಅಂತ ನಾವು ಮಾತಾಡ್ತಾ ಇರ್ತೀವಿ. ಲಿಟ್ರಲಿ ಅಕ್ಷರಶಃ ಕಬ್ಬಿಗೆ ಬೆಂಕಿ ಬಿದ್ದುಬಿಟ್ಟಿದೆ. ಈಗ ಕಬ್ಬು ಬೆಳೆಗಾರರ ಆಕ್ರೋಶ ಒಂದು ಕಡೆ ತಣಿತಾ ಇರಲಿಲ್ಲ. ಅವ್ರಿಗೆ 3,500 ಕೊಡಬೇಕು ಟನ್ ಕಬ್ಬಿಗೆ ಅಂತ ಅವ್ರು ಕೇಳ್ತಾನೆ ಬರ್ತಾಯಿದ್ದು. ಇದ್ರ ಮಧ್ಯದಲ್ಲಿ ಬೆಳಗಾವಿಯ ಪ್ರತಿಭಟನೆ ತಣ್ಣಗಾದರೂ ಕೂಡ ಬಾಗಲಕೋಟೆಯ ಪ್ರತಿಭಟನೆ ತಣ್ಣಗಾಗ್ತಾ ಇರಲಿಲ್ಲ. ಈಗ ನೋಡಿ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಕೆಲವರು ಹೇಳ್ತಾರೆ ಈ ಒಂದು ಬೆಂಕಿ ಹಚ್ಚಿರೋದೇ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು, ಸಕ್ಕರೆ ಕಾರ್ಖಾನೆಗಳವರೇ ಈ ಥರ ಬೆಂಕಿ ಹಚ್ಚಿರೋದು, ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತೇಳಿ. ಕಬ್ಬಿನ ಕಿಚ್ಚು ಇದೀಗ ಟ್ರ್ಯಾಕ್ಟರ್ಗಳಿಗೆ ವ್ಯಾಪಿಸಿಕೊಂಡಿದೆ. ನೋಡಿ, ಒಂದು ಕ್ಯಾಮ್ರಾ ಒಂದು ಫ್ರೇಮನ್ನು ಇಟ್ಟಾಗ ಆ ಫ್ರೇಮಲ್ಲಿ ಎಷ್ಟು ಟ್ರ್ಯಾಕ್ಟರ್ಗಳು ಸಿಗಲಿಕ್ಕೆ ಸಾಧ್ಯನೋ ಅಷ್ಟು ಟ್ರ್ಯಾಕ್ಟರ್ಗಳು ಹೊತ್ತಿ ಉರಿತಾ ಇವೆ. ಇಲ್ಲಿ ಎಣಿಸ್ಕೊಂಡು ಹೋಗ್ತಾ ಇರಬಹುದು ನೀವು. 20 ಅಂತಾರೆ, 30 ಅಂತ ಹೇಳ್ತಿದ್ದಾರೆ, 50ಕ್ಕಿಂತ ಹೆಚ್ಚಿನ ಟ್ರ್ಯಾಕ್ಟರ್ಗಳು ಅಂತ ಹೇಳ್ತಿದ್ದಾರೆ. ಟ್ರ್ಯಾಕ್ಟರ್ಗಳು ಧಗಿಸ್ತಾ ಇವೆ. ಯಾವುದೇ ಒಂದು ನೆಲದಲ್ಲಿ, ಯಾವುದೇ ದೇಶದಲ್ಲಿ, ಯಾವುದೇ ರಾಜ್ಯದಲ್ಲಿ ರೈತನಿಗೆ ಹೊಸ ಎತ್ತುಗಳು ಅಂತ ಕರಿತಾ ಇದ್ದಾರೆ ಈ ಟ್ರ್ಯಾಕ್ಟರ್ಗಳನ್ನು. ಎತ್ತಿನಲ್ಲಿ ಉಳುಮೆ ಮಾಡ್ತಿದ್ನಲ್ಲ, ಎತ್ತಿನ ಗಾಡಿ, ಎತ್ತಿನ ಉಳುಮೆ, ನೇಗಿಲು, ಮರದ ನೇಗಿಲು ಎಲ್ಲ ಇತ್ತಲ್ವಾ, ಅದನ್ನು ಬದಲಾಯಿಸಿದ್ದು, ಅದಕ್ಕೆ ಪರ್ಯಾಯವಾಗಿ ಬಂದದ್ದೇ ಈ ಟ್ರ್ಯಾಕ್ಟರು. ಒಂದು ಟ್ರ್ಯಾಕ್ಟರ್ಗೆ ಬೆಂಕಿ ಬೀಳೋದು ಬೇರೆ ಅಲ್ಲ, ರೈತನ ಹೊಟ್ಟೆಗೆ ಬೆಂಕಿ ಬೀಳೋದು ಬೇರೆ ಅಲ್ಲ, ರೈತನ ಬದುಕಿಗೆ ಬೆಂಕಿ ಬೀಳೋದು ಬೇರೆ ಅಲ್ಲ ಅಂತ. ಯಾವ್ದಾದ್ರು ಎತ್ತುಗಳಿಗೆ ಬೆಂಕಿ ಹಚ್ಚಿಬಿಟ್ರೆ ಯಾರಾದರೂ ನೋಡಬಹುದೇನ್ರಿ ಆ ಘೋರವನ್ನು? ಅದೇ ಥರ ಇದೊಂಥರ ಯಂತ್ರ ರೂಪದ ಎತ್ತು ಅಷ್ಟೇ. ಇದು ಯಂತ್ರ ರೂಪ ಟ್ರ್ಯಾಕ್ಟರ್ಗಳು ಅನ್ನೋದು. ಅದು ನಿಮಗೆ ಕಳೆ ತೆಗಿಯೋಕ್ಕೂ ಅದನ್ನೇ ಬಳಸ್ಕೊಳ್ತಾರೆ, ಹೊಲ ಉಳೋದಕ್ಕೂ ಅದನ್ನೇ ಬಳಸ್ಕೊಳ್ತಾರೆ, ಕೃಷಿ ಉಪಕರಣ ಸಾಗಿಸೋಕ್ಕೂ ಅದನ್ನೇ ಬಳಸ್ಕೊಳ್ತಾರೆ, ತಮ್ಮ ಬೆಳೆಯನ್ನು ಸಾಗಿಸೋಕ್ಕೂ ಟ್ರ್ಯಾಕ್ಟರ್ನೇ ಬಳಸ್ತಾ ಇದ್ದಾರಲ್ಲ. ಇಂಥ ಟ್ರ್ಯಾಕ್ಟರ್ಗಳು ರೈತನ ಅನ್ನನಾಡಿಗಳವೆಲ್ಲವೂ ಕೂಡ, ಅನ್ನನಾಳ ಅವೆಲ್ಲವೂ ಕೂಡ. ಅಂತಹ ರೈತನ, ಈ ದೇಶದ ಜನಗಳಿಗೆ ಅನ್ನ ಕೊಡ್ತಾ ಇರತಕ್ಕಂತಹ ಈ ಒಂದು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಬಿದ್ದಿದೆ. ಅಟ್ ದ ಸೇಮ್ ಟೈಮ್ ಕಬ್ಬು ಎಲ್ಲರನ್ನ ಬಾಯಿ ಸಿಹಿ ಮಾಡುತ್ತೆ. ಕಬ್ಬು ಎಲ್ಲರ ಬಾಯಿ ಸಿಹಿ ಮಾಡುತ್ತೆ. ಅನೇಕ ಯಾವ್ದಾದ್ರು ಶುಭ ಕಾರ್ಯ ಆಯಿತು, ಏನೋ ಖುಷಿ ಆಯಿತು, ಸ್ವೀಟ್ ಇಲ್ವಾ, ಸ್ವೀಟ್ ಕೊಡಲ್ವಾ, ಟ್ರೀಟ್ ಕೊಡಲ್ವಾ ಅಂತ ಕೇಳ್ತಾರೆ. ಕಾಫಿ, ಟೀ, ಹಾಲು, ಯಾವುದಾದ್ರೂ ಸ್ವೀಟ್ ಏನಕ್ಕಾದರೂ ಸರಿ ಈ ಒಂದು ಕಬ್ಬು ಬೇಕೇ ಬೇಕು. ಇಲ್ಲ ಶುಗರ್ ರೂಪದಲ್ಲಿ, ಇಲ್ಲ ಅಂದರೆ ಜಾಗರಿ ಅಥವಾ ಬೆಲ್ಲದ ರೂಪದಲ್ಲಿ ಬೇಕೇ ಬೇಕಾಗುತ್ತೆ. ಅಂತಹ ಕಬ್ಬಿನ ಟ್ರ್ಯಾಕ್ಟರ್ಗಳಿಗೆ ಬಾಗಲಕೋಟೆಯ ಮುಧೋಳದಲ್ಲಿ ಬೆಂಕಿ ಬಿದ್ದುಬಿಟ್ಟಿದೆ. ಸಕ್ಕರೆ ಕಾರ್ಖಾನೆಯ ಮುಂದೆ ಹಲವು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಮಹಾಲಿಂಗಪುರ ಬಳಿಯ ಸಂಗಾನಟ್ಟಿ ಕ್ರಾಸಲ್ಲಾಗಿರ್ತಕ್ಕಂಥ ಘಟನೆ ಇದು. ಸಮೀರ್ ವಾಡಿಯ ಕಾರ್ಖಾನೆಗೆ ಕಬ್ಬು ಸಾಗಿಸ್ತಾ ಇದ್ದ ಟ್ರ್ಯಾಕ್ಟರ್ಗಳು. ಸಮೀರ್ ವಾಡಿಯಲ್ಲಿ ಒಂದು ಕಾರ್ಖಾನೆ ಇದೆ, ಅದಕ್ಕೆ ಕಬ್ಬನ್ನು ಈ ಟ್ರ್ಯಾಕ್ಟರ್ಗಳು ಸಾಗಿಸ್ತಾ ಇದ್ದವು. ಒಂದು ಕ್ಯಾಮ್ರಾ ಫ್ರೇಮಲ್ಲಿ ಎಷ್ಟು ಟ್ರ್ಯಾಕ್ಟರ್ಗಳು ಸಿಗಬಹುದೋ ಏಕಕಾಲಕ್ಕೆ ಅಷ್ಟು ತೋರಿಸ್ತಾ ಇದ್ದೀವಿ ನಾವು ನಿಮಗೆ. ಇನ್ನು ದೂರಕ್ಕೆ ಇನ್ನೂ ಬಹಳಷ್ಟು ಟ್ರ್ಯಾಕ್ಟರ್ಗಳಿದೆ. ಹಾಗಾಗಿ ಕೆಲವರು 50 ಅಂತಿದ್ದಾರೆ, ಕೆಲವರು 70 ಅಂತ ಇದ್ದಾರೆ. ಇರಲಿ, ಈ ಒಂದು ಫ್ರೇಮಲ್ಲಿ ನಮಗೆ 13ರಿಂದ 20 ಟ್ರ್ಯಾಕ್ಟರ್ಗಳು ಕಾಣಿಸ್ತಾ ಇದೆ. ಅದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. 14 ದಿನಗಳಿಂದ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಕಡೆ ಬೆಳಗಾವಿಯಲ್ಲಿ ಜೋರಾಗಿ ಕಬ್ಬು ಬೆಳೆಗಾರರು ಪ್ರತಿಭಟನೆ ಮಾಡ್ತಾ ಇದ್ದಾಗ ಸರ್ಕಾರ ಹೇಳ್ತು -11.25 ದರದ ಕಬ್ಬಿಗೆ ನಾವು 3,300 ರೂಪಾಯಿ ಕೊಟ್ಟುಬಿಡ್ತೀವಿ ಅಂತ ಹೇಳಿದ ಮೇಲೆ ಕಬ್ಬು ಬೆಳೆಗಾರರು ಖುಷಿಯಾದರು. ನೋಡಪ್ಪ, ಸರ್ಕಾರ 50 ರೂಪಾಯಿ ಕೊಡುತ್ತೆ, ಉಳಿದಿದ್ದು 3,250 ರೂಪಾಯಿಯನ್ನು ಕಬ್ಬು ಕಾರ್ಖಾನೆ ಅಥವಾ ಸಕ್ಕರೆ ಕಾರ್ಖಾನೆಗಳು ಕೊಡ್ತವೆ ಅಂತ ಹೇಳಿಬಿಟ್ರು. ಅದಕ್ಕೆ ಅನೇಕರು ಖುಷಿಯಾದರು. ಇಲ್ಲ ಇದು ಒಪ್ಪಕ್ಕಾಗಲ್ಲ, ನಮಗೆ 3,500 ಬೇಕು ಅಂತೇಳಿ ಬಾಗಲಕೋಟೆಯಲ್ಲಿ ಕಬ್ಬಿನ ಕಿಚ್ಚು ಆರಿರಲಿಲ್ಲ, ಪ್ರತಿಭಟನೆಯ ಕಿಚ್ಚು ಆರಿರಲಿಲ್ಲ. ಈಗ ಆ ಪ್ರತಿಭಟನೆಯ ಕಿಚ್ಚು ಅಕ್ಷರಶಃ ಕಬ್ಬನ್ನು, ಟ್ರ್ಯಾಕ್ಟರನ್ನು ಸುಟ್ಟು ಹಾಕ್ತಾ ಇದೆ. ಇಲ್ಲಿ ನಿನ್ನೆ ರೈತರಿಗೆ ಸ್ಪಂದಿಸ್ತಿಲ್ಲ ಸರ್ಕಾರ, ಆ ಒಂದು ಆಕ್ರೋಶ ಕೂಡ ಇತ್ತು. ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಸ್ಪಂದಿಸಿರಲಿಲ್ಲ. ನಿನ್ನೆ ರಾತ್ರಿ 11 ಗಂಟೆವರೆಗೂ ಕೂಡ ಸಂಧಾನ ಸಭೆ ನಡೀತು, ವಿಫಲವಾಯಿತು ಆ ಸಭೆ. ಇವತ್ತು ಮಾತುಕತೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಬರಲೇ ಇಲ್ಲ. ಸಕ್ಕರೆ ಕಾರ್ಖಾನೆಗೆ ಮುತ್ತಿಗೆಗೆ ಹೋಗುವಂಥ ವೇಳೆಯಲ್ಲಿ ಈ ಘಟನೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಕೆಲವರು ಆರಂಭದಲ್ಲಿ ಈ ಸುದ್ದಿ ಶುರುವಾಗಬೇಕಾದ್ರೆ ಒಂದು ಮಾತನ್ನು ಹೇಳ್ತಾ ಇದ್ರು, ರೈತರ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಅಂತ. ರೈತರನ್ನ TV5 ಕನ್ನಡ ಮಾತಾಡಿಸ್ತು. ಏನ್ರಿ ಈ ಥರ ಹೇಳ್ತಿದ್ದಾರಲ್ಲ ಅಂತ. ಇಲ್ಲ ಸ್ವಾಮಿ, ನಮ್ಮ ಬದುಕಿಗೆ ನಾವೇ ಯಾಕೆ ಬೆಂಕಿ ಹಾಕ್ಕೊಳಕ್ಕೆ ಹೋಗೋಣ, ಯಾರೋ ಹಚ್ಚಿಬಿಟ್ಟಿದ್ದಾರೆ, ಸಕ್ಕರೆ ಕಾರ್ಖಾನೆಯವರೇ ಹಚ್ಚಿರ್ತಕ್ಕಂಥ ಬೆಂಕಿ ಅಂತ ಹೇಳಿ ರೈತರು ಒಂದು ಕಡೆ ಮಾತಾಡಿದ್ರೆ. ರೈತರು ಏನು ಮಾತಾಡ್ತಾ ಇದ್ದಾರೆ ನೋಡಿ. ಕಾರ್ಖಾನೆಯವರ ಮಂದಿನರ್ಲಿ ಅದು ಮತ್ತೆ ಅಲ್ಲಿ 200 ಮಂದಿಕ್ಕಿಂತ ಹೆಚ್ಚಲ್ಲಿ ನಮ್ಮ ಜನರ ಇದ್ರಿಗೆ ಬಂದಾರಂದ್ರ ಮತ್ತೆ ಅವ್ರು ಕಾರ್ಖಾನೆಯವ್ರ ಮಂದಿನ ಅವರು. ಈಗ ಮುಂದೆ ಏನು ನಿಮ್ದು ಆಗ್ರಹ ಸರ್? ಈಗ ಮುಂದೆ ಏನು ಆಗ್ರಹ, ನಾವು ಬಾಕಿ ಕೇಳೋ ಸಲುವಾಗಿ ಬಂದಿದ್ವಿ. ಈ ಒಳಗೆ ಏನೇನಾಯ್ತು ಸರ್? ಒಳಗೆ ಏನಿಲ್ಲ, ಒಳಗೆ ಹೋಗೇ ಇಲ್ಲ ನಾವು.
ಹೋಗೇ ಇಲ್ಲ. ಬಟ್ ಈಗ 100 ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿಬಿಟ್ಟಾರ ಅವರೆಲ್ಲ. ಒಳಗ್ ಟ್ರ್ಯಾಕ್ಟರ್ಗಳು ಎಷ್ಟು ಬೆಂಕಿ ಹಚ್ಚಾರೋ ಏನೋ ಅಲ್ಲಿ ಹೋಗಿಲ್ಲ ನಾವು. ನಾವು ಇಲ್ಲೇ ಇಟ್ಟು ರೋಡ್ನಾಗ ಎಷ್ಟು ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಾರೋ ಎಷ್ಟು ಮಾಡ್ಯಾರೋ ಏನ್ ನಮಗೇನು ಗೊತ್ತಿಲ್ಲ. ಅಂದ್ರೆ ಇದು ಉದ್ದೇಶಪೂರ್ವಕವಾಗಿ ರೈತರ ಹೆಸರನ್ನ ಕೆಡಿಸ್ಬೇಕು. ನಮ್ಮ ಹೆಸರು ಕೆಡಿಸೋ ಸಲುವಾಗಿ ಈ ರೀತಿ ಎಲ್ಲ ಮಾಡಕ್ಕೆ ಏನ್ ಆಗ್ರಹ ಮಾಡ್ತಿದ್ದೀರಿ ಸರ್ ಇದಕ್ಕೆ ಮುಂದೆ? ಏನಿಲ್ಲ, ಅದ ಜಿಲ್ಲಾಧಿಕಾರಿಯವರು ಅವರ ಅವರು ಏನೇನು ಕಾರ್ಖಾನೆಯವರ ಮಂದಿನರ್ಲಿ ಅದು ಮತ್ತೆ ಅಲ್ಲಿ 200 ಮಂದಿಕ್ಕಿಂತ ಹೆಚ್ಚಲ್ಲಿ ನಮ್ಮ ಜನರ ಇದ್ರಿಗೆ ಬಂದಾರಂದ್ರ ಮತ್ತೆ ಅವ್ರು ಕಾರ್ಖಾನೆಯವ್ರ ಮಂದಿನ ಅವರು. ಸರ್ ಈಗ ಮುಂದೆ ಎಲ್ಲಿ ಹೊಂಟ್ರಿ ಸರ್? ಈಗ ನಮ್ಮ ಎತ್ತಿ ಹೋಗ್ತೀವಿ ನಾವು ಸಂಗೊಳ್ಳಿ ಸರ್ಕಾರ ಮುಖಾಂತರ. ಸರ್ ಇಲ್ಲಿ ಏನೇನಾಯ್ತು ಸರ್? ಇಲ್ಲಿ ನಾವೆಲ್ಲ ಏನು ಹಿಂದಿನ ಬಾಕಿಗಳು ಸುತ್ತ ಮಾಡಬೇಕು, ರೇಟ್ ಚಾಲು ಮಾಡ್ಬೇಕಂತ ಮಾತಾಡಕ್ ಬಂದಿದ್ವಿ. ಅವರೆಲ್ಲ ಗುಂಡಾಗಿಗಳು ಮಂದಿನ ತರಿಸಿ ಅಲ್ಲಿ ನಮಗಿಂತ ಗಡ್ಬಡ್ ಮಾಡಿ ಆ ಟಾಟರ್ಗಳು ಬೆಂಕಿ ಹಚ್ಚೋದು, ಮಂದಿ ಕಲ್ಲು ಹಿಡಿದು ಸೈಕಲ್ ಮೋಟರ್ಗಳು ಬೆಂಕಿ ಹಚ್ಚುವಂತ ಕಾರ್ಯಕ್ರಮ ಮಾಡಿರ್ತಾರ. SP ಅವ್ರು ಮುಂದಿದ್ದಾಗ ಎಸ್ಪಿಯವರ ಮುಂದಿದಾರ, ಎಲ್ಲ ಐತಿ. ನಾವೆಲ್ಲ ಹೋಗ್ಬಿಟ್ಟು ಗಲಾಟೆ ಮಾಡ್ಸಾಕತ್ತಾರೋ. ಇದು ಒಳ್ಳೇದಲ್ಲ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಈ ನಾಡಿನ ರೈತರಿಗಿಂತ ಮೋಸ ಕೆಲಸ ಕಾರ್ಖಾನೆ ಮಾಲಕರು ಮಾಡಬಾರ್ದು. ಎಸ್ಪಿಯವ್ರು ಮುಂದಾದಾರ. ಅಂದ್ರೆ ರೈತರು ಯಾರು ಬೆಂಕಿ ಹಚ್ಚಿಲ್ಲ ಈಗ? ನಾವ್ಯಾರು ಹೋಗಿಲ್ಲ. ಅಲ್ಲಿ ಕೆಲವು ಮಂದಿ ಸೇರಿಸಿ ಗಲಾಟೆ ಮಾಡ್ಸಾಕತ್ತಾರೋ. ಇದು ಮಾಡಬಾರ್ದು. ಅಂದ್ರೆ ಕಾರ್ಖಾನೆಯವರೇ ಬೇರೆ ಸರ್ ಈಗ ಮುಂದೆ ಎಲ್ಲಿ ಹೊಂಟ್ರಿ ಸರ್? ಈಗ ನಮ್ಮ ಎತ್ತಿ ಹೋಗ್ತೀವಿ ನಾವು. ನಾವು ಬೆಂಕಿ ಹಚ್ಚಿಲ್ಲ, ನಾವು ಯಾರು ಕೂಡ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿಲ್ಲ, ಕಾರ್ಖಾನೆಯವರೇ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ನಾವು ಪೊಲೀಸರ ಜೊತೆಗೆ SP ಜೊತೆ ಇಲ್ಲೇ ಇದ್ದೀವಿ. ಈ ಥರ ಕಾರ್ಖಾನೆಗಳ ಮಾಲೀಕರು ಮಾಡಬಾರ್ದಾಗಿತ್ತು. ಕಾರ್ಖಾನೆಗಳ ಮಾಲೀಕರು ಸೇರಿಕೊಂಡು ಇಂಥ ಕೆಲಸ ಮಾಡಿ ಹಾಕಿದ್ದಾರೆ. ಇಲ್ಲಿ ನಾವು ಘಟನಾ ಸ್ಥಳಕ್ಕೆ ಇನ್ನೂ ಹೋಗೇ ಇಲ್ಲ. ರೈತರು ನಾವೆಲ್ಲ ಇಲ್ಲಿ ಪ್ರತಿಭಟನೆ ಮಾಡ್ಕೊಂಡು ನಿಂತಿದ್ದೀವಿ. ಅಲ್ಲಿ ಯಾರೋ ರೈತರ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ನಾವಿಲ್ಲೇ ಇದ್ದೀವಲ್ರಿ, ನಾವು ಅಲ್ಲಿಗೆ ಹೋಗೇ ಇಲ್ವಲ್ಲ. ಹಾಗಾದರೆ ಸಕ್ಕರೆ ಕಾರ್ಖಾನೆ ಮಾಲೀಕರುಗಳೇ ಅಥವಾ ಸಕ್ಕರೆ ಕಾರ್ಖಾನೆ ಕಡೆಯವರೇ ಇಲ್ಲಿ ಬೆಂಕಿ ಹಚ್ಚಿರೋದು ಅಂಥೇಳಿ ರೈತ ಮುಖಂಡರು ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಮತ್ತು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇಂಥ ಕೆಲಸ ಯಾರು ಮಾಡಬಾರದು, ಇಂಥ ಕೆಲಸ ಯಾರು ಮಾಡಬಾರ್ದು ಅಂಥೇಳಿ ಒಂದು ಕಡೆ ರೈತರು ಹೇಳ್ತಾ ಇದ್ದಾರೆ. ಕಬ್ಬಿನ ಹಳೆಯ ಬಾಕಿ ಬಿಲ್ಲನ್ನು ಪಾವತಿ ಮಾಡಬೇಕು. ನೋಡ್ರಿ, ನಾವೆಲ್ಲ ಹಳೆ ಇವರೇನು ಸಕ್ಕರೆ ಕಾರ್ಖಾನೆ ಮಾಲೀಕರು ಬಾಕಿ ನಮ್ಗೆ ಕೊಡಬೇಕೋ ಅದನ್ನು ನಮಗೆ ಆ ಬಿಲ್ ಮೊದಲು ಕ್ಲಿಯರ್ ಮಾಡಲಿ, ಮೊದಲು ಅದನ್ನು ಪಾವತಿ ಮಾಡಲಿ ಅಂತ ನಾವು ಕೇಳ್ತಾ ಇರೋದು. ಸರ್ಕಾರದ ದರ ನಿಗದಿಗೆ ಯಾವುದೇ ಕಾರಣಕ್ಕೂ ನಾವು ಸುಧಾರಾಮ್ ಒಪ್ಪಲ್ಲ. ಸರ್ಕಾರ 3,300 ರೂಪಾಯಿ ಅಂತ ಹೇಳ್ಬಿಡ್ತಲ್ಲ, ನಾವು ಅದಕ್ಕೆ ಒಪ್ಪಕ್ಕೆ ರೆಡಿ ಇಲ್ಲ. ಪ್ರತಿ ಟನ್ಗೆ 3,500 ಕೊಟ್ಟರೆ ಸರಿ, 3,500 ರೂಪಾಯಿ ನಮ್ಗೆ ಕೊಡಬೇಕು ಅವರು. ಇಲ್ಲಿದ್ರೆ ನಾವು ಸುಮ್ಮನೆ ಇರಲ್ಲ. 2024-25ನೇ ಸಾಲಿನ 2ನೇ ಕಂತಿನ ಹಣವನ್ನು ಮೊದಲು ಘೋಷಣೆ ಮಾಡಬೇಕು. ಕಬ್ಬಿಗೆ ನ್ಯಾಯಸಮ್ಮತವಾದಂಥ ಬೆಲೆ ಕೊಡಬೇಕು ಅಂತೇಳಿ ರೈತರು ಆಗ್ರಹ ಮಾಡಿಕೊಂಡೇ ಪ್ರತಿಭಟನೆ ಮಾಡ್ತಾ ಹತ್ತಿರ ಒಂದು ತಿಂಗಳಾಯ್ತು ರೀ. ಇದು ಒಂದು ತಿಂಗಳಿಂದ ರಾಜ್ಯದ ನಾನಾ ಕಡೆಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಇದೀಗ ಯಾವ್ಯಾವ ಸಂಘಟನೆಗಳು ಇದರಲ್ಲಿ ಇವೆ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರ ನೋಡ್ತಾ ಇದ್ವಿ. ಇಲ್ಲಿ ಬಾಗಲಕೋಟೆಯ ಮುಧೋಳದಲ್ಲಿ ಸಂಗನಾಳ ಅಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಇದು. ಸಂಗಾನಟ್ಟಿ ಕ್ರಾಸ್ ಬಳಿಯಲ್ಲಿ ಈ ಥರ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಹೊತ್ತಿ ಉರಿತಾ ಇವೆ ಟ್ರ್ಯಾಕ್ಟರ್ಗಳು, ಹೊತ್ತಿ ಉರಿತಾ ಇವೆಲ್ಲವೂ ಕೂಡ ಕಬ್ಬು ತುಂಬಿದಂಥ ಟ್ರ್ಯಾಕ್ಟರ್ಗಳು. ಈಗ ಫೈರ್ ಬ್ರಿಗೇಡ್ ಬಂದಿದೆ. ಅಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಬಂದು ಇದನ್ನು ಬೆಂಕಿ ನಂದಿಸುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಎಷ್ಟು ಟ್ರ್ಯಾಕ್ಟರ್ಗಳಿಗೆ ಹಾನಿಯಾಗಿದೆಯೋ, ಎಷ್ಟು ರೂಪಾಯಿ ಮೌಲ್ಯದ ಕಬ್ಬು ಇಲ್ಲಿ ಹಾಳಾಯಿತೋ ಗೊತ್ತಿಲ್ಲ. ವೆಯ್ಟ್ ಮಾಡಬೇಕು, ಪರಿಹಾರ ಕೊಡಬೇಕಾಗತ್ತಲ್ಲ. ರೈತರಿಗೆ ಏನು ಟ್ರ್ಯಾಕ್ಟರ್ ಈ ಥರ ಬೆಂಕಿ ಬಿದ್ದುಬಿಡ್ತು ಅಂದರೆ ಹಾಗೆ ಬಂದುಬಿಡ್ತಾರೆ. ಹೊಸ ಟ್ರ್ಯಾಕ್ಟರನ್ನು ಕೊಡಿಸಲ್ಲ. ಸೊ ಹಾಗಾಗಿ ಇದೀಗ ಬೆಂಕಿ ನಂದಿಸುವಂಥ ಕೆಲಸ ಒಂದು ಕಡೆ ನಡೀತಾ ಇದೆ. ಇನ್ನೊಂದೇನಾಯಿತು ಅಂದರೆ, ಬಹಳ ತಡವಾಯ್ತಾ ಇದು ಅಂತ ಸಕ್ಕರೆ ಕಾರ್ಖಾನೆಗಳು ಅಂತ ಹೇಳಿದ ಮೇಲೆ ಒಂದು ಮಿನಿಮಮ್ ಸೌಲಭ್ಯ ಇಟ್ಕೊಳ್ಬೇಕಾಗತ್ತೆ ಅಲ್ಲಿಯೂ ಕೂಡ. ಕಾರಣ ಕಬ್ಬನ್ನು ತಂತ್ರದಲ್ಲಿ ಸುರಿತಾರಲ್ಲ, ಸುರಿದಿದ್ದನ್ನು ಅವರು ನುರಿತಾರಲ್ಲಿ, ನುರಿದ ಮೇಲೆ ಅದು ಸಕ್ಕರೆನೋ ಬೆಲ್ಲವೋ ಇನ್ನೇನೋ ಒಂದು ಆಗುತ್ತಲ್ಲ ಅಲ್ಲಿ. ಸೊ ಇಲ್ಲಿ ಈ ಒಂದು ವಿಚಾರದಲ್ಲಿ ಈಗ ಬೆಂಕಿ ಹಾರಿಸ್ತಕ್ಕಂಥ ಕೆಲಸ ಒಂದು ಕಡೆ ನಡೀತಾ ಇದೆ. ಇಲ್ಲಿ ರೈತರೇ ಎಲ್ಲೋ ಇದ್ದಾರೆ, ಅವ್ರ ಟ್ರ್ಯಾಕ್ಟರ್ಗಳೇ ಎಲ್ಲೋ ಇವೆ. ಬೆಂಕಿ ಬಿತ್ತಂತೆ ಅಂತ ಗೊತ್ತಾದ್ಮೇಲೆ ಅನೇಕರ ಕಡೆಗೆ ಧಾವಿಸಿರಬಹುದು, ಅಥವಾ ಯಾವ ಕಿಡಿಗೇಡಿಗಳು ಹಾಕಿದ್ರೋ ನಮಗಿನ್ನ ಗೊತ್ತಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ಒಂದು ವರದಿ ಕೊಟ್ಟಿದ್ದಾರೆ, ನೋಡಿ. 3,500 ಬೆಲೆ ನಿಗದಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಸಾಕಷ್ಟು ರೀತಿ ಕಳೆದ 15 ದಿನಗಳಿಂದ ಉಗ್ರವಾದ ಹೋರಾಟವನ್ನ ಮಾಡಿದ್ರು. ಸರ್ಕಾರಕ್ಕೆ ಏನು 3,300 ಬೆಲೆ ನಿಗದಿ ಏನಿದೆ ಆ ಬೆಲೆ ನಮಗೆ ಒಪ್ಪಿಗೆ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ರೈತರು ಸಾಕಷ್ಟು ಹೋರಾಟವನ್ನ ಕೂಡ ಮಾಡಿದ್ರು. ಆದ್ರೆ ಯಾವುದೇ ರೀತಿಯಾಗಿ ಜಿಲ್ಲಾಡಳಿತ ಆಗಿರ್ಬೋದು, ಉಸ್ತುವಾರಿ ಸಚಿವರಾಗಿರ್ಬೋದು, ಸಕ್ಕರೆ ಸಚಿವರಾಗಿರ್ಬೋದು, ಇವರಿಗೆ ಸ್ಪಂದನೆ ನೀಡದೆ ಇವತ್ತು ಏನು ರೈತರ ಒಂದು ಕಟ್ಟೆ ಒಡೆದಿದ್ದು 3 ಗಂಟೆ ನಂತರ ಸಂಧಾನ ಸಭೆ ಮಾಡಲು ಕೂಡ ಯಾವುದೇ ಮಾಲೀಕರು ರೈತರ ಹತ್ತಿರ ಸುಳಿವು ಕೂಡ ನೀಡದ ಹಿನ್ನೆಲೆಯಲ್ಲಿ ರೈತರು ರೊಚ್ಚಿಗೆದ್ದು ಸಮೀರ್ವಾಡಿ ಕಾರ್ಖಾನೆ ಹತ್ತಿರ ನುಗ್ಗಿರಬಹುದು. ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು ಯಾವ ರೀತಿಯಾಗಿ
ಆ ಕಾರ್ಖಾನೆಗಳ ಮುಂದಿರ್ತಕ್ಕಂತ ರೈತರ 100ಕ್ಕೂ ಅಧಿಕ ಟ್ರ್ಯಾಕ್ಟರ್ಗಳಿಗೆ ಈಗಾಗಲೇ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಕಳೆದ 15 ದಿನಗಳಿಂದ ಈ ರೀತಿಯಾಗಿ ತಾಳ್ಮೆಯ ರೀತಿ ಹೋರಾಟವನ್ನ ಮಾಡಿದ್ರು ಕೂಡ ಯಾವುದೇ ಇಲ್ಲಿಯ ಜಿಲ್ಲಾಡಳಿತ ಆಗಿರಬಹುದು, ಇಲ್ಲಿಯ ಸಕ್ಕರೆ ಸಚಿವರು ಕೂಡ ಅವರಿಗೆ ಕೊಂಚಿತ್ತು ಕಿಮ್ಮತ್ತು ಕೊಡದೆ ಹಿನ್ನೆಲೆಯಲ್ಲಿ ಇವತ್ತು ಉಗ್ರ ಸ್ವರೂಪವನ್ನ ಕೂಡ ತಾಳಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ನೋಡ್ಬೋದು ಯಾವ ರೀತಿಯಾಗಿ ಆ ಭಾಗದಲ್ಲಿ ಕಾಣಿಸ್ತಿರೋ ಅಂದ್ರೆ 100 ಮೀಟರ್ ಅಧಿಕ ದೂರದಲ್ಲಿ ಇರ್ತಕ್ಕಂತ ಕಾರ್ಖಾನೆ ಏನಿದೆ, ಸಮೀರ್ವಾಡಿ ಕಾರ್ಖಾನೆಯ ಮುಂಭಾಗದಲ್ಲಿ 100ಕ್ಕೂ ಅಧಿಕ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ತಗುಲಿರುವಂತದ್ದು. ಅಂದ್ರೆ ಮತ್ತಷ್ಟು ಕಾರ್ಖಾನೆಯ ಇಲ್ಲಿ ರೈತರ ಕಾರ್ಖಾನೆಯ ಏನು ತರಬಿರ್ತಕ್ಕಂತ ಟ್ರ್ಯಾಕ್ಟರ್ಗಳನ್ನ ಉಳಿಸ್ಲಿಕ್ಕೆ ಸಾಕಷ್ಟು ರೈತರು ತಮ್ಮ ಟ್ರ್ಯಾಕ್ಟರ್ಗಳನ್ನ ಬೇರೆಡೆಗೆ ಸಾಗಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು. ಅಂದ್ರೆ ಏನು ಕಬ್ಬು ತುಂಬಿದಿರ್ತಕ್ಕಂತ ಟ್ರ್ಯಾಕ್ಟರ್ಗಳಲ್ಲಿ ಮೇಲ್ಭಾಗದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಅಲ್ಲಿರ್ತಕ್ಕಂತ ಏನು ಕಬ್ಬು ತುಂಬಿದಲ್ಲ ಟ್ರ್ಯಾಕ್ಟರ್ ಏನಿದೆ, ಟ್ರ್ಯಾಕ್ಟರ್ ಮೇಲೆ ಹತ್ತಿ ತಮ್ಮ ಟ್ರ್ಯಾಕ್ಟರ್ ಅನ್ನ ಉಳಿಸ್ಕೊಳ್ಳುವಂತ ಕೆಲಸಕ್ಕೂ ಕೂಡ ರೈತರು ಮುಂದಾಗಿರುವಂತದ್ದು. ಈ ರೀತಿಯಂತ ಘಟನೆ ಇದು ನಿಜಕ್ಕೂ ಯಾಕಂತಂದ್ರೆ ರೈತರ ಕಿಚ್ಚು ಮತ್ತಷ್ಟು ಹೆಚ್ಚು ಆಗಿರುವಂತದ್ದು. ಪ್ರಮುಖವಾಗಿ ಏನು ಈ ಸಮೀರ್ವಾಡಿ ಕಾರ್ಖಾನೆಯ ಬಂದಿರತಕ್ಕಂತ ರೈತರು ಏನಿದ್ದಾರೆ ತಮ್ಮ ರೊಚ್ಚಿಗೆದ್ದು 100ಕ್ಕೂ ಅಧಿಕ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ತಗುಲಿರುವಂತದ್ದು. ತಮ್ಮ ಮೇಲ್ಭಾಗದಲ್ಲಿ ನೋಡಬಹುದು ದಟ್ಟವಾದ ಹೊಗೆ ಕೂಡ ಕಾಣ್ತಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಈಗ ಅಂದಾಜು 100 ಟ್ರ್ಯಾಕ್ಟರ್ಗಳಂತ ಇಲ್ಲಿ ನೋಡ್ಬೋದು. ಯಾಕಂತಂದ್ರೆ 100ಕ್ಕೂ ಅಧಿಕ ಟ್ರ್ಯಾಕ್ಟರ್ಗಳು ಇವೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಅಂದ್ರೆ ಇಲ್ಲಿ ಸಾಕಷ್ಟು ಮತ್ತಷ್ಟು ಬಿಗಡಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅಂದ್ರೆ ಸಮೀರ್ವಾಡಿ ಭಾಗದಲ್ಲಿ ಇರ್ತಕ್ಕಂತ ರೈತರು ಬರುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅಂದ್ರೆ ತಮ್ಮ ಕಾರ್ಖಾನೆಯಲ್ಲಿರ್ತಕ್ಕಂತ ಏನು ಟ್ರ್ಯಾಕ್ಟರ್ಗಳನ್ನ ಉಳಿಸ್ಕೊಳ್ಳಕ್ಕೆ ಬಂದಿರತಕ್ಕಂತ ರೈತರು ಏನಿದ್ದಾರೆ, ಏನು ಮುಧೋಳ ರೈತರಿಗೆ ತಾವು ಕೂಡ ಕಲ್ಲು ತೂರಾಟ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅಂದ್ರೆ ಕ್ಷಣಕ್ಕೂ ತೀವ್ರತೆಯನ್ನ ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅಗ್ನಿಶಾಮಕ ದಳದ ಗಾಡಿ ಕೂಡ ಇಲ್ಲಿ ವಾಹನ ಕೂಡ ಬಂದಿಲ್ಲ ಅಂತಾನೆ ಹೇಳ್ಬೇಕಾಗತ್ತೆ. ಅಂದ್ರೆ ಪೊಲೀಸರು ಸಾಕಷ್ಟು ಇದ್ರ ಹರಸಾಹಸವನ್ನ ಪಡುವಂತ ಕೆಲಸಕ್ಕೂ ಕೂಡ ಮುಂದಾಯ್ತು. ಇದು ಬೆಂಕಿಯ ತಗುಲಿದ ತೀವ್ರತೆ ಎಷ್ಟಕ್ಕೆ ಇನ್ನೂ ಕೂಡ ಜಾಸ್ತಿ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಬಾಗಲಕೋಟೆಯಿಂದ ಗುರು ಹಿರೇಮಠ, ಟಿವಿ ಪಾಯ್ಕಂಡ. ಈ ಕಬ್ಬು ತುಂಬಿದಂಥ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಬಿದ್ದಿದೆಯಲ್ಲ, ಯಾರಾದರೂ ಹಾಕಿರಲಿ, ಅದು ಕಿಡಿಗೇಡಿಗಳಾದರೂ ಹಾಕಿರಲಿ, ಸಕ್ಕರೆ ಕಾರ್ಖಾನೆ ಮಾಲೀಕರಾದರೂ ಹಾಕಿರಲಿ, ಇದು ಯಾವ ಲೆಕ್ಕಕ್ಕೆ ಬರುತ್ತೆ ಅಂತ ನನ್ನ ಪಾಯಿಂಟ್. ಈಗ ಯಾವ ಲೆಕ್ಕ ಅಂತ ಹೇಳಿದ್ರೆ, ರೈತರಿಂದ ಕೆಲವು ಸಕ್ಕರೆ ಕಾರ್ಖಾನೆಗಳೇನು ಮಾಡ್ತವೆ, ರೈತನ ಹೊಲಕ್ಕೆ ಹೋಗಿ ಅವನ ಗದ್ದೆಗಳಿಗೆ ಹೋಗಿ ಕಬ್ಬು ಕಟಾವು ಮಾಡೋದು ಅವರೇ, ಸಾಗಿಸೋದು ಅವರೇ, ತೂಕಕ್ಕೆ ಹಾಕೋದು ಅವರೇ, ದುಡ್ಡು 1 ಕಂತಲ್ಲೋ 2 ಕಂತಲ್ಲೋ 14 ದಿನದ ಒಳಗಡೆ ಕೊಡಬೇಕು ಅಂತ ರೂಲ್ ಇರೋದು ಬಿಡಿ. 14 ದಿನ, 2 ವಾರದಲ್ಲಿ ರೈತನ ಕಬ್ಬಿಗೆ ಬೆಲೆ ಕೊಟ್ಟುಬಿಡ್ಬೇಕು ಅವನಿಗೆ ಅಂತ. 2 ವರ್ಷ ಆದರೂ ಕೊಟ್ಟಿಲ್ಲ ಅನೇಕರ, ಬೇರೆ ವಿಚಾರ ಬರುತ್ತೆ. ಈಗ ಇಲ್ಲಿ ಉರಿದು ಹೋಯ್ತಲ್ಲ ಕಬ್ಬು, ಸುಟ್ಟು ಹೋಯ್ತಲ್ಲ ಕಬ್ಬು, ಈ ಟ್ರ್ಯಾಕ್ಟರ್ ಈ ಥರ ಹಾಳಾಯ್ತಲ್ಲ, ಈ ಟ್ರ್ಯಾಕ್ಟರ್ಗಳು ರೈತನಿಗೆ ಸೇರಿದ್ದ ಇಲ್ಲ ಕಾರ್ಖಾನೆಗೆ ಸೇರಿದ್ದ? ಒಂದು ಕ್ವಶನ್ ಬರುತ್ತೆ. ಎರಡನೇ ಕ್ವಶನ್ನು, ಈ ಕಬ್ಬು ಸಕ್ಕರೆ ಕಾರ್ಖಾನೆಯ ಲೆಕ್ಕದ ಪುಸ್ತಕದಲ್ಲಿ ದಾಖಲಾಗಿರೋದಾ ಇದು? ಎಸ್, ನನ್ನ ಸಕ್ಕರೆ ಕಾರ್ಖಾನೆಗೆ ಇಷ್ಟು ಕಬ್ಬು ಬಂದಿದೆ, ಇಂಥ ರೈತನ ಹೆಸರು ಅಂತ ನೋಂದಣಿ ಆಗಿದ್ದರೆ ಸಕ್ಕರೆ ಕಾರ್ಖಾನೆಯನ್ನು ಹೊಣೆ ಆಗ್ತಾನೆ. ಅವಾಗ ದುಡ್ಡು ಕಟ್ಕೊಡ್ಲೇಬೇಕು ಅವನು, ಯಾಕೆಂದರೆ ಅವನು ಸೂಪರ್ದಲ್ಲಿರುತ್ತಲ್ಲ, ಅದು ಅವನ ಅಥಾರಿಟಿಯಲ್ಲಿರುತ್ತದು. ಹಾಗಲ್ಲದೆ ರೈತ ನಾನೇ ತಂದಿದ್ದೆ ಟ್ರ್ಯಾಕ್ಟರ್ ತುಂಬಿಕೊಂಡು ನೀನು ತಗೊಳಪ್ಪ ಅಂತ ಬಂದಿದ್ದರೆ ರೈತನಿಗೆ ಲಾಸ್ ಆಗ್ಬಿಟ್ಟು. ಇದ್ರ ಬಗ್ಗೆ ನಾನು ಕೇಳಬೇಕು, ರೈತ ಮುಖಂಡರನ್ನೇ ಕೇಳ್ತೀನಿ ಇದ್ರ ಬಗ್ಗೆ. ಬಾಯಿ ಸಿಹಿ ಮಾಡ್ತಾ ಇದ್ದಂಥ ಕಬ್ಬು ಇದೀಗ ಬಿಸಿ ಆಗ್ತಾ ಇದೆ. ಕಬ್ಬಿನ ಬೆಳೆಗೆ ಟ್ರ್ಯಾಕ್ಟರಲ್ಲಿ ತುಂಬಿಕೊಂಡೇನು ಬರ್ತಾ ಇರ್ತಾರೆ ಕಟಾವನ್ನು ಮಾಡ್ಕೊಂಡು, ಅದಕ್ಕೆ ಬೆಂಕಿ ಬಿದ್ದುಬಿಟ್ಟಿದೆ. ಇಲ್ಲಿ ಕಬ್ಬಿಗೆ ಬೆಂಕಿ ಬಿದ್ದಿದೆ. ಯಾರು ಹಾಕಿದ್ರು ಗೊತ್ತಿಲ್ಲ, ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಕಿದ್ರು ಅಂತ ಹೇಳಿ ರೈತರ ಆರೋಪವನ್ನು ಮಾಡ್ತಾ ಇದೆ. ಇದರ ಮಧ್ಯದಲ್ಲಿ ಚೆಕ್ ಮಾಡ್ಕೊಂಡ ಗೋದಾವರಿ ಶುಗರ್ಸ್ ಸಮೀರ್ವಾಡಿ ಮುಧೋಳ ತಾಲೂಕಿನ ಒಂದು ಸಕ್ಕರೆ ಕಾರ್ಖಾನೆ, ಅದರ ಮುಂದೆ ಇದ್ದಂತಹ ಈ ಟ್ರ್ಯಾಕ್ಟರ್ಗಳಿಗೆ, ಕಬ್ಬು ತುಂಬಿದ್ದಂಥ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಬಿದ್ದಿರೋದು. ಇದೀಗ ಡೀಟೇಲ್ಸ್ಗಳಿಗೆ ಇದೀಗ ಪ್ರಭು ಇದ್ದಾರೆ. ಪ್ರಭು, ನಾನು ಮತ್ತೆ ಸಂಪರ್ಕ ಮಾಡ್ತೀನಿ ಪ್ರಭು ಅವ್ರನ್ನ. ಇದೀಗ ನನ್ನ ಪಾಯಿಂಟ್ ಏನು ಅಂದರೆ, ಗೋದಾವರಿ ಶುಗರ್ಸ್ ಸಮೀರ್ವಾಡಿ ಮುಧೋಳ ತಾಲೂಕು ನೋಡಿ, ನಮಗೆ ಬಾಗಲಕೋಟೆ ಅಂತ ಒಂದು ಜಿಲ್ಲೆ ಅಂತ ಬಂದಾಗ ಆ ಜಿಲ್ಲೆಯಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳು, ಬಿಳಿಗಿ ಶುಗರ್ಸ್ ಅಂತ ಇದೆ ಬಡಗಂಡಿ ಬಿಳಿಗಿ ತಾಲೂಕಲ್ಲಿ, ಜಮ್ ಶುಗರ್ಸು ಕುಂದರಗಿ ಬಿಳಿಗಿ ತಾಲೂಕಲ್ಲೇ ಬರುತ್ತೆ. ಇದು ಕೂಡ ಗೋದಾವರಿ ಶುಗರ್ಸು ಇಲ್ಲಿ ಬೆಂಕಿ ಹಾಕಿದಾರಲ್ಲ, ಇಲ್ಲಿ ಬಿದ್ದಿದೆಲ್ಲ ಬೆಂಕಿ, ಇದು ಸಮೀರ್ವಾಡಿಗೆ ಬರುತ್ತೆ, ಮುಧೋಳ ತಾಲೂಕಿಗೆ ಬರುತ್ತೆ. ಇಂಡಿಯನ್ ಕೇನ್ ಪವರ್ ಉತ್ತೂರಲ್ಲಿ ಬರುತ್ತೆ, ಮುಧೋಳ ತಾಲೂಕಲ್ಲೇ ಬರುತ್ತೆ. ಇದು ಕೂಡ ಜಮಖಂಡಿ ಶುಗರ್ಸು ಹಿರೇಪಡಸಲಗಿ ಜಮಖಂಡಿ ತಾಲೂಕಲ್ಲಿ ಬರುತ್ತೆ ಈ ಒಂದು ಸಕ್ಕರೆ ಕಾರ್ಖಾನೆ. ನಿರಾಣಿ ಶುಗರ್ಸ್, ನಿಮಗೆ ಮುರುಗೇಶ್ ನಿರಾಣಿ ಅವ್ರು ಗೊತ್ತಲ್ಲ, ಅವರಿಗೆ ಸೇರಿದಂಥ ಸಕ್ಕರೆ ಕಾರ್ಖಾನೆ, ಇದು ಮುಧೋಳದಲ್ಲಿ ಬರುತ್ತೆ. ಪ್ರಭುಲಿಂಗೇಶ್ವರ ಶುಗರ್ಸ್ ಸಿದ್ದಾಪುರ ಜಮಖಂಡಿ ತಾಲೂಕಲ್ಲಿ ಬರುತ್ತೆ. ರೈತರ ಸಸಕಾನಿ,
ರನ್ನಾನಗರ ಮುಧೋಳ ತಾಲೂಕಲ್ಲಿ ಬರುತ್ತೆ ಈ ಒಂದು ಸಕ್ಕರೆ ಕಾರ್ಖಾನೆ. ಸದಾಶಿವ ಶುಗರ್ಸ್ ನಾಯಿನೇಗಿಲಿ ಬಾಗಲಕೋಟೆ ತಾಲೂಕಲ್ಲಿ ಬರುತ್ತೆ ಈ ಒಂದು ಸಕ್ಕರೆ ಕಾರ್ಖಾನೆ. ಸಾಯಿ ಪ್ರಿಯಾ ಶುಗರ್ಸ್ ಹಿಪ್ಪರಗಿಲಿ ಬರುತ್ತೆ, ಮೈಗರ್ ತಾಲೂಕು. ಸಾವರಿನ್ ಇಂಡಸ್ಟ್ರೀಸ್ ತೇರ್ದಾಳ ವಿಲೇಜ್ ಜಮಖಂಡಿ ತಾಲೂಕು. ಇಷ್ಟು ಸಕ್ಕರೆ ಕಾರ್ಖಾನೆಗಳು. ನಾವು ಬಾಗಲಕೋಟೆ ಅಂತ ಜಿಲ್ಲೆ ಅಂತ ಬಂದಾಗ ಇಷ್ಟು ಸಕ್ಕರೆ ಕಾರ್ಖಾನೆ ನಾವು ಮರೆಯುವಂತಿಲ್ಲ. ರೈತರು ಕಣ್ಣೀರು ಹಾಕ್ತಿದ್ದಾರೆ ರೀ, ರೈತರು ಕಣ್ಣೀರು ಹಾಕ್ತಿದ್ದಾರೆ. ಅವರು ಕಷ್ಟಪಟ್ಟು ಬೆಳೆದಂತಹ ಕಬ್ಬಿನ ಬೆಳೆ ಏನು ತುಂಬಿಕೊಂಡು ಬರ್ತಾ ಇದ್ರೋ ಟ್ರ್ಯಾಕ್ಟರ್ಗಳಲ್ಲಿ, ಅದಕ್ಕೆ ಬೆಂಕಿ ಬಿದ್ದಿರೋದು ರೈತರ ಹೊಟ್ಟೆಗೆ ಬೆಂಕಿ ಹಚ್ಚಿದಂಗೆ ಆಗ್ತಾ ಇದೆ ರೈತರುಗಳಿಗೆ. ನಾ ಈಗ ಹುಡ್ಕೊತ ಬಂದ ರೈತ ಸಂಘದವ್ರು ಬರಕಂದ್ರೆ ಗಾಡಿ ತಗೊಳ್ಬೇಕಂತ ಹುಡ್ಕೊತ ಬರ್ಲಾಗ್ತೀವಿ. ಬರೋ ಟೈಮ್ದಾಗ ಬಡಿಯಾಕತ್ತಂದ್ರೆ ನಾವು ಓಡಿ ಬಂದ್ವಿ. ಅಲ್ಲಿ ಓಡಿ ಹೋಗ್ಬಿಡ್ದಾನ ಅಂತ ಒಂದು ಗಾಡಿ ಗುರಿ ಹಚ್ಚ ಇಂಜನ್ ಅಂತ ಎಲ್ಲ ಸುಟ್ಟೋಗೈತಿ. ಎಷ್ಟು ಟನ್ ಕಾಪಿತ್ರಿ? 20 ಟನ್ ಕಾಪಿತ್ರಿ. ಇಂಜನ್ ಅಂತ ಏನು ಉಳಿದಿಲ್ಲ ಸರ್. ನಮ್ಗೆ ಹೊಡ್ಕೊತ ಹೋಗಂತ ನಾನು ಬಡದಾರ ಕಾಲಿ ಸಿಂಪ ಯಾವ ಕಡೆಯಿಂದ ಬಂದ್ರ ರೈತರು? ಇಲ್ಲಿಂದ ಬಂದಿರ ಇಂಜನ್ ತಗೊಂಡ್ಬಿಡ್ದ ಇಳಿಬಿಡ್ದ ಬಡಿಯಾಕತ್ರಿ. ಅಟ್ರ ಕಷ್ಟ ಎಷ್ಟು ಮಂದಿ ಇದ್ರಿ ಅಂದಾಜು? ಒಂದು 7-10 ಮಂದಿ ಇದ್ದಾರೆ. ಅಲ್ಲಿ ಮಂದಿ ಇದ್ದಾರೆ, ಮುಂದೆ ಹುಡ್ಕೊತ ಬಂದವ್ರು ಅಷ್ಟು 7-10 ಮಂದಿ ಅಷ್ಟೇ ಇದ್ರು. ಅಷ್ಟೇ ಬಂದಿದ್ದಾರೆ. ಹಿಂದಾಗಡೆ ಹುಡ್ಕೊತ ಬಂದ ನಾನು ಮುಂದೆ ಹೋಗಿ ಸಿಗಂತ ಅಲ್ಲಿ ಬಿಡಿಯಾಕತ್ರಿ. ಏನ್ ಮಾಡಿದ್ರಿ ರೈತ ಇಲ್ಲಿ ಬಂದ ತಕ್ಷಣ ಏನ್ ಮಾಡಿದ್ರಿ? ಏನಿಲ್ಲ, ಅವ್ರು ದಣಿಗೆ ಮಾಡಾಕತ್ತಿದ್ರಿ. ಅಲ್ಲಿ ದಣಿಗೆ ಮಾಡೋದ್ರಲ್ಲಿ ಗಾಡಿ ಕಡೆ ಬರ್ತಾರಂತ ಇಂಜನ್ ಹಿಂದುವರೆನ ಹಚ್ಕೊತ ಬಂದಾರ. ಈಗ ನಿಮ್ ಇಂಜನ್ ಕೂರಿ ಹಚ್ಬಿಟ್ರಿ? ಸುಟ್ಟದ್ದು ಸುಟ್ಟಿದ್ದು ಇಂಜನ್. ಸರ್ ಇಲ್ಲೇನು ಅಲ್ಲಿ ಆ ಭಾಗಕ್ಕೂ ಊರಿ ಹೆಚ್ಚಿದ್ರಲ್ಲ, ಅಲ್ಲಿ ಅಲ್ಲಿ ಯಾರು ಇದ್ರಿ? ಇಲ್ಲಿ ಅಲ್ಲಿ ಸರ್ ಇಲ್ಲಿಂದ ಏಕ ಹಚ್ಕೊತ ಎಲ್ಲ ಕಡೆ ಎಲ್ಲ ಹಚ್ಕೊತ ಹೋಗಿದ್ದಾರೆ. ಈ ಫ್ಯಾಕ್ಟ್ರಿ ಸಿಬ್ಬಂದಿ ಅವರು ಸೆಕ್ಯೂರಿಟಿ ಯಾರು ಇದ್ದಿದ್ದಿಲ್ಲ? ಸೆಕ್ಯೂರಿಟಿ ಅದು ಆ ಕಡೆ ಅಲ್ಲಿ ಮುಂದಿದ್ದಾರೆ. ಅವ್ರು ಕಲ್ಲು ಹೋಗಿಲ್ಲ ಅಂತ ಎಲ್ಲ ಅಲ್ಲ, ಇದು ಪರ್ಟಿಕ್ಯುಲರ್ ನಿಮ್ಗೆ ನೋಡಿದಾಗ ಯಾರು ಮಾಡ್ಯಾರ ಇದನ್ನ ಅಂತ ಅನ್ಸುತ್ತೆ ನಿಮ್ಗೆ? ನಾ ಈಗ ಹುಡ್ಕೊತ ಬಂದ ರೈತ ಸಂಘದವ್ರು ಬರಕಂದ್ರೆ ಗಾಡಿ ತಗೊಳ್ಬೇಕಂತ ಹುಡ್ಕೊತ ಬರ್ಲಾಗ್ತೀವಿ. ಬರೋ ಟೈಮ್ದಾಗ ಬಡಿಯಾಕತ್ತಂದ್ರೆ ನಾವು ಓಡಿ ಬಂದ್ವಿ. ಅಲ್ಲಿ ಓಡಿ ಹೋಗ್ಬಿಡ್ದಾನ ಅಂತ ಒಂದು ಗಾಡಿ ಗುರಿ ಹಚ್ಚ ಇಂಜನ್ ಅಂತ ಎಲ್ಲ ಸುಟ್ಟೋಗೈತಿ. ಎಷ್ಟು ಟನ್ ಕಾಪಿತ್ರಿ? 20 ಟನ್ ಕಾಪಿತ್ರಿ. ಬರ್ತೇನೆ ಊರೇ ಸೊಂಟ್ರ ಲಕ್ಷ್ಮಿ ಹ್ಯಾಂಗ ಮಾಡ್ರಿ ಗಾಡಿ ಬರ್ತೇನೆ ಊರೇ ಸೊಂಟ್ರ ಲಕ್ಷ್ಮಿ ಹ್ಯಾಂಗ ಮಾಡ್ರಿ ಗಾಡಿ ಬರ್ತೇನೆ ಊರೇ ಸೊಂಟ್ರ ಅನೇಕ ಸಕ್ಕರೆ ಕಾರ್ಖಾನೆಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ, ಕಟಾವು ನಂದೆ, ಸಾಗಾಣಿಕೆಯು ನಂದೆ. ನಾನು ನಿಮಗೆ ಸರ್ಕಾರ ನಿಗದಿ ಮಾಡುತ್ತೋ ಕಟಾವಿಂದು ಕಟಾವು ಕೂಲಿ ತೊಗೊಳ್ತಾರೆ ಅವರು, ಜೊತೆಗೆ ಸಾಗಣೆ ವೆಚ್ಚ, ಅದನ್ನೆರಡನ್ನೂ ಹಿಡ್ಕೊಂಡು ಉಳಿದ ದುಡ್ಡು ಕೊಡ್ತೀನಿ ನಾನು ನಿಮಗೆ. 2300 ಕೊಡಬಹುದು, 2400 ಕೊಡಬಹುದು, 500 ಕೊಡಬಹುದು ಅಂತ ಇಟ್ಕೊಳ್ಳಿ. ಸೊ ಈ ಕಬ್ಬಿನ ಬಗ್ಗೆ ನಮಗೆ ಮಾಹಿತಿ ಬರಬೇಕು. ಏನಂತ ಮಾಹಿತಿ ನಾವು ವೆಯ್ಟ್ ಮಾಡ್ತಿರೋದು ಅಂದರೆ, ಇದು ಸಕ್ಕರೆ ಕಾರ್ಖಾನೆಗಳೇ ಕಟಾವನ್ನು ಮಾಡಿಕೊಂಡು ಅವರೇ ಸಾಗಾಣಿಕೆ ಮಾಡ್ಕೊಂಡು ಬಂದು ಅದನ್ನು ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ನಿಲ್ಲಿಸ್ಕೊಂಡಿದ್ರಾ? ಇಲ್ಲ, ಇಲ್ಲಿ ಕಟಾವು ರೈತಂದೆ, ಸಾಗಾಣಿಕೆನೂ ರೈತಂದೆ, ರೈತ ತಂದಿದ್ದ, ಇನ್ನು ಕಾರ್ಖಾನೆ ಒಳಗಡೆ ಬಿಟ್ಕೊಂಡಿರಲಿಲ್ಲ. ಆ ಲೆಕ್ಕಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಕಾರಣ ಕೆಲವರು ಅವರೇ ಕಟಾವು ಮಾಡ್ಕೊಂಡು ಬರತಕ್ಕಂತಹ ಸಕ್ಕರೆ ಕಾರ್ಖಾನೆಗಳು ಇವೆ. ಇದೀಗ ನಮ್ಮಿಂದ ಗೋವಿಂದ ಕಾರಜೋಳ ಇದ್ದಾರೆ, ಸಂಸದರು, ಅವರು ಮಾತನಾಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಈಗ ನಾವಿಲ್ಲಿ ನೋಡ್ತಾ ಇದ್ದೀವಿ, ಗೋದಾವರಿ ಶುಗರ್ಸ್ ಸಮೀರ್ವಾಡಿಯಲ್ಲಿ ಈ ಕಬ್ಬು ತುಂಬಿದ್ದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಬಿದ್ದುಬಿಟ್ಟಿದೆ ಸರ್. ಯಾರು ಹಚ್ಚಿದ್ರು ಗೊತ್ತಿಲ್ಲ. ಒಂದು ಕಡೆ ಪ್ರತಿಭಟನೆ ಶಾಂತಿಯುತವಾಗಿ ರೈತರು ಮಾಡ್ತಾ ಇದ್ದಾರೆ. ಏನಾಗ್ತಿದೆ ಸರ್ ಈ ವಿಚಾರದಲ್ಲಿ, ಸಕ್ಕರೆ ವಿಚಾರದಲ್ಲಿ, ಕಬ್ಬಿನ ವಿಚಾರದಲ್ಲಿ? ನಾನು ಕಳೆದ 30 ವರ್ಷ
ಮುಧೋಳ ಕ್ಷೇತ್ರದ ಶಾಸಕನಾಗಿ ಮಂತ್ರಿಯಾಗಿ ಜಿಲ್ಲೆ ಉಸ್ತುವಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಹ್ಮ್ ನಾನಿದ್ದಾಗ ಏನ್ ಪದ್ಧತಿ ಇತ್ತು ಅಂದ್ರೆ ಕಾರ್ಖಾನೆ ಹಂಗಾಮು ಹ್ಮ್ ಹೊಸ ವರ್ಷದ ಕಬ್ಬು ನುರ್ಸೋ ಹಂಗಾಮ್ ಪ್ರಾರಂಭ ಆಗೋದಕ್ಕಿಂತಲೂ ಮುಂಚೆ 1.5 ತಿಂಗಳು 2 ತಿಂಗಳು ಮುಂಚೆನೆ ಮೀಟಿಂಗ್ಗಳ ಪ್ರಾರಂಭ ಮಾಡ್ತಿದ್ವಿ. ಹ್ಮ್ ಯಾವ್ಯಾವ ಕಾರ್ಖಾನೆಯವರು ಹಿಂದಿನ ಬಿಲ್ ಕೊಟ್ಟಿದಾರ ಕೊಟ್ಟಿಲ್ಲ ಪ್ರತಿಯೊಂದು ಕಾರ್ಖಾನೆದು ಚೆಕ್ ಮಾಡ್ತಿದ್ವಿ. DC ನಾವು ಎಲ್ಲ ಕುತ್ಕೊಂಡು ಆಮೇಲೆ ರೈತರನ್ನ ಕರೆದು ಕೇಳ್ತಿದ್ವಿ ಯಾವ ಕಾರ್ಖಾನೆಯವ್ರು ಉಳಿಸಿದಾರ, ಯಾರು ಕೊಟ್ಟಿದಾರ, ಯಾರು ಕೊಟ್ಟಿಲ್ಲ ಅಂತ ಹೇಳಿ ಎಲ್ಲಾ ಮಾಹಿತಿ ತಗೊಂಡು ಯಾರು ಕೊಟ್ಟಿಲ್ಲ ಅವ್ರಿಗೆ ಕೊಡ್ಲಿಕ್ಕೆ ಹಚ್ತಿದ್ವಿ. ಮತ್ತು ಯಾರಿಗೆ ಸ್ವಲ್ಪ ಸಮಯ ಬೇಕಂದ್ರೆ ಎಂದು ಕೊಡ್ತೀವಿ ಅಂತ ಹೇಳಿ ಅವ್ರ ರೈತರ ಮುಂದೆನೆ ಅವ್ರನ್ನ ಒಪ್ಪಿಸಿ ಡೇಟ್ ಫಿಕ್ಸ್ ಮಾಡಿ ಕೊಡ್ಬೇಕು ಅಂತ ಹೇಳ್ತಿದ್ವಿ ಈ ಡೇಟ್ನೊಳಗಾಗಿ. ಆದ್ರೆ ಈ ಸರ್ಕಾರ ಬೇಜವಾಬ್ದಾರಿ ಸರ್ಕಾರ ಒಂದೇ ಒಂದು ಸಭೆ ಮಾಡ್ಲಿಲ್ಲ. ರೈತರ ಬೀದಿಗೆ ಬಂದ ಮೇಲೆ ಬೆಂಕಿ ಹತ್ತಿದ ಮೇಲೆ ಗುರ್ಲಾಪುರದಾಗ ಗಲಾಟೆ ಮಾಡಿದ ಮೇಲೆ ಸರ್ಕಾರ ಎಚ್ಚೆತ್ಕೊತ್ತು. ಅಲ್ಲಿ ಹಳೆ ಬಾಕಿ ಕೊಟ್ಟಿಲ್ಲ ಅಂತ ರೈತರು ಗಲಾಟೆ ಮಾಡ್ತಾ ಇದ್ರು ಸರ್. ಈ ಒಂದು ವಿಚಾರದಲ್ಲಿ ಹಳೆ ಬಾಕಿನೇ ಬಂದಿಲ್ಲ ಅಂತ. ಹಳೆ ಬಾಕಿನೂ ಕೊಡ್ಬೇಕು. ಯಾವಾಗಲೂ ಕಬ್ಬಿಂದ ಸೀಸನ್ದ ರೀತಿ ಏನಂದ್ರೆ ಹಿಂದಿನ ವರ್ಷದ ಬಾಕಿ ಚುಕ್ತಾ ಮಾಡಿ ಹೊಸ ಕಬ್ಬು ತಗೊಂಡು ಕಬ್ಬು ನುರಿಸ್ಬೇಕು. ಅದು ಪದ್ಧತಿ. ಅದು ಸರ್ಕಾರದ ಜವಾಬ್ದಾರಿ. ಅದನ್ನ ಮಾಡಿಸ್ಬೇಕು. ಯಾರು ಕೊಟ್ಟಿಲ್ಲ, ಯಾರು ಕೊಡಬೇಕು, ಅದೆಲ್ಲ ಸರ್ಕಾರ ನೋಡ್ಬೇಕು. ಯಾರು ಜವಾಬ್ದಾರಿನೇ ಇಲ್ಲ ಈ ಸರ್ಕಾರದಲ್ಲಿ ಸರ್. 2024 ಕಾರಜೋಳ್ ಸರ್ 2024-25ನೇ ಸಾಲಂದು 2ನೇ ಕಂತಿನ ಹಣ ಘೋಷಣೆ ಮಾಡ್ಬೇಕು ಅಂತ ಪಟ್ಟು ಹಿಡಿದಿದ್ರು ರೈತರು. ಅದ್ರ ಬಗ್ಗೆ ಏನು ಮಾತುಕತೆ ಆಗ್ಲಿಲ್ಲ ಸರಿಯಾಗಿ. ಈಗ ನೋಡಿ, ರೈತರು ಪಟ್ಟು ಹಿಡಿದಾಗ ನೀವು ಕರೆದು ಮಾತಾಡ್ಬೇಕಾಗ್ತದೆ. ಜಿಲ್ಲಾ ಆಡಳಿತ, ಜಿಲ್ಲಾ ಉಸ್ತುವಾರಿ ಮಂತ್ರಿ, ಕಬ್ಬಿನ ಕಾರ್ಖಾನೆ ಮಾಲೀಕರು ರೈತರನ್ನ ಕರೆದು ಮಾತಾಡಿ ಒಂದು ಇದಕ್ಕೆ ಬರ್ಬೇಕು. ಹೋದ ವರ್ಷ ಕೊಟ್ಟದ್ ಸರಿ ಇದನ್ನ ಇಲ್ಲ ಬೆಲ್ಲ ವೈಜ್ಞಾನಿಕವಾಗಿ ಆಗಿದೆಯಾ ಇಲ್ಲ, ಆಗಿರದೇ ಇದ್ರೆ ಎಷ್ಟು ಕೊಡ್ಬೇಕು ಅಥವಾ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು. ಅದನ್ನ ಯಾವ್ದು ಜವಾಬ್ದಾರಿ ತಗೊಂಡು ಯಾರು ಮಾಡೇ ಇಲ್ಲ ಸರ್. ಈಗ ಏನಂದ್ರೆ ನಿನ್ನೆ 11 ಗಂಟೆವರೆಗೂ ಆಯ್ತಂತೆ ಸರ್. ರಾತ್ರಿ 11 ಗಂಟೆವರೆಗೂ ಸಂಧಾನ ಸಭೆ ನಡೆದಿದೆ, ವಿಫಲವಾಗಿದೆ ಅದು. ಇವತ್ತು ನೋಡಿದ್ರೆ ಮಾತುಕತೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಬರ್ಲಿಲ್ಲ ಅಂತ. ಅದ ಬಂದಿಲ್ಲ ಅಂದ್ರೆ ಮತ್ತೆ ಸರ್ಕಾರದ ವೈಫಲ್ಯ ಅಲ್ಲ. ಹೌದು ಸರ್. ನಾನ್ ಕೇಳ್ತೇನ್ರಿ, ಯಾವ ಕಾರ್ಖಾನೆ ಮಾಲೀಕರು ಬಂದಿಲ್ಲ ಅವ್ರ ಮೇಲೆ ಆಕ್ಷನ್ ತಗೊಳಕ್ ನೀವು ಸರ್ಕಾರಕ್ಕೆ ಅಧಿಕಾರದನೋ ಇಲ್ಲ? ಇದೆ. ಮತ್ತೆ ಯಾಕೆ ಮಾಡಿಲ್ಲ? ಸರ್ಕಾರದ ವೈಫಲ್ಯ ಇದು. ಈ ಘಟನೆ ಆಗಬಾರ್ದಾಗಿತ್ತು. ನೋವಿನ ಸಂಗತಿ ಇದು. ಸರ್ ಈಗ ಏನ್ ಮಾಡ್ತೀರಿ ಸರ್? ಈಗ ರೈತರು ಅವರು ಯಾರು ಟ್ರ್ಯಾಕ್ಟರ್ ಕಳ್ಕೊಂಡಿದ್ದಾರೋ, ಯಾರು ಬೆಳೆ ಕಳ್ಕೊಂಡಿದ್ದಾರೋ, ಇಲ್ಲ ಸಕ್ಕರೆ ಕಾರ್ಖಾನೆಯವರೇ ಬೆಳೆ ಕಟಾವು ಮಾಡ್ಕೊಂಡು ಬಂದು ಅವ್ರದೇ ಟ್ರ್ಯಾಕ್ಟರ್ಗಳು ನನಗೆ ಗೊತ್ತಿಲ್ಲ ಸರ್. ಇನ್ನೂ ಆ ಮಾಹಿತಿ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಏನ್ ಪರಿಹಾರ ಸರ್ ಈಗ ರೈತರಿಗೆ? ಒಂದ್ ನಿಮಿಷ, ಯಾರದೇ ಇದ್ರೂ ರೈತರಿಗೆ ಹಾನಿ ಆದದನ್ನ ಸರ್ಕಾರ ಜವಾಬ್ದಾರಿ ಹೊತ್ತು ಅದನ್ನ ಸರಿ ಮಾಡಿ ಕೊಡ್ಬೇಕು. ಓಕೆ ಸರ್. ಯಾವತ್ತು ಸರ್ ನಾವು ಇಷ್ಟು ವರ್ಷಗಳಲ್ಲಿ ಈ ತರ ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳಿಗೆ ಯಾರೋ ಬೆಂಕಿ ಹಚ್ಚಿದ್ದಾರೆ ಅಂತ ನಾವು ಕೇಳೇ ಇರಲಿಲ್ಲ ಸರ್. ಇವತ್ತರೆಗೂ ಕೇಳಿಲ್ಲ ಇಷ್ಟು ವರ್ಷ. ಅವತ್ತೇನೋ ಈಗ ಇವರು ಶಿವಾನಂದ ಪಾಟೀಲ್ ರಿಯಾಕ್ಷನ್ ನೋಡ್ತಾ ಇದ್ದೆ ನಾನು. ಇದರಲ್ಲಿ ಸುವರ್ಣದಲ್ಲಿ ಯಾರೋ ಕಿಡಿಗಳಿಗಳು ಮಾಡಿದಾರ ಅಂತ ಹೇಳಿ ಸಂಶಯ ವ್ಯಕ್ತ ಮಾಡಿದಾರ ಅವ್ರು. ಹಾಗೇನಾದ್ರೂ ಇದ್ರ ನಾವು ಪೊಲೀಸರಿಂದ ತನಿಖೆ ಮಾಡಿಸ್ತೀವಿ ಅಂತ ಹೇಳಿದಾರ. ಅದಕ್ಕೆ ರೈತರನ್ನ ಹೊಣೆಗಾರನ ಮಾಡಬಾರ್ದು. ಸರ್ಕಾರ ಜವಾಬ್ದಾರಿ ಹೊತ್ಕೊಂಡು ಇದನ್ನ ಮುಗಿಸ್ಬೇಕು. ರೈತನಿಗೆ ಟ್ರ್ಯಾಕ್ಟರ್ ಹಾನಿ ಆದ್ರೆ ಅವ್ನ ಜೀವನೇ ಹಾನಿ ಆದಂಗ ಸರ್. ಅದು ಅವ್ನ್ ಬದುಕೋದು ಟ್ರ್ಯಾಕ್ಟರ್. ಒಂದ್ ಜೀವನದಾಗ ಒಂದು ಟ್ರ್ಯಾಕ್ಟರ್ ತಗೊಳ್ಳೋದಂದ್ರೆ ಬಹಳ ಕಠಿಣದ ಕೆಲಸ. 18 ಲಕ್ಷ ರೂಪಾಯಿ ಖರ್ಚು ಮಾಡಿ ಟ್ರ್ಯಾಕ್ಟರ್ ತಗೊಳ್ಳೋದು ಕಷ್ಟದ ಕೆಲಸ. ಕರೆಕ್ಟ್. ಅದಕ್ಕೆ ರೈತರ ನೆರವಿಗೆ ಸರ್ಕಾರ ಬರ್ಬೇಕು, ಈ ಸಮಸ್ಯೆ ಪರಿಹಾರ ಮಾಡ್ಬೇಕು ಅಂತ ಒತ್ತಾಯ ಮಾಡ್ತೇನೆ. ಈಗ ಅವರು 3,300 ರೂಪಾಯಿ ಕೊಟ್ಟಿದೀವಿ, ಇನ್ನೆಷ್ಟು ಕೊಡಬೇಕು? 11.25 ದರಕ್ಕೆ ಅಂತ ಸರ್ಕಾರ ಅವ್ರಿಗೆ ನೀವು ಒಪ್ಪಿಸ್ಬೇಕಲ್ಲ. ಅವ್ರ ಧರಣಿ ಕೂತಲ್ಲಿ ಹೋಗಿ ಕಾರ್ಖಾನೆಯವರು, ಜಿಲ್ಲಾ ಆಡಳಿತ, DC ಅಥವಾ ಯಾರು ಹೋಗಿ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಹೋಗಿ ರೈತರ ಮಧ್ಯೆ ನಿಂತು ಅದನ್ನ ಘೋಷಣೆ ಮಾಡ್ಬೇಕು. 3,300 ರೂಪಾಯಿ ಕೊಡ್ತೀವಿ, ನೀವು ದಯವಿಟ್ಟು ಹಿಂದ್ ತಕೊಳ್ಳಿ, ಸಹಕಾರ ಮಾಡಿ ಅಂತ ಹೇಳ್ಬೇಕು. ಈಗ ಬೆಳಗಾವಿಲಿ ಸರ್, ಈಗ ಬೆಳಗಾವಿ ಪ್ರತಿಭಟನೆ ಮಾಡ್ತಿದ್ರಲ್ಲ, ಅವಾಗ ಏನಾಯ್ತು? ಅವರೆಲ್ಲ ಖುಷಿ ಪಟ್ರು, ಪಟಾಕಿ ಹಚ್ಚಿದ್ರು, ಕುಣಿದು ಕುಪ್ಪಳಿಸಿದ್ರು ಅಂದಾಗ ಇಲ್ಲ, ಅಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರ ಅಲ್ಲಿ ಹೆಚ್ಚು ಕೊಡ್ತೀವಿ, ಇಲ್ಲಿ ಕಡಿಮೆ ಕೊಡ್ತೀವಿ ಅಂದ್ರತ್ತ. ರಿಕವರಿ ಬೇಸಿಸ್ ಇಲ್ಲಿ ಕಡಿಮೆ ಆಗ್ತದ ಅಂದ್ರತ್ತ. ಅದಕ್ಕೆ ತಕರಾರು ಶುರುವಾಗಿದೆ. ಫೈನಲ್ ಏನ್ ಹೇಳ್ತೀರಿ ಸರ್? ಫೈನಲಿ ಸರ್ಕಾರಕ್ಕೆ ಏನ್ ಹೇಳಿ ಸರ್ ನೀವು? ಸರ್ಕಾರಕ್ಕೆ ನಾನು ಹೇಳ್ತೇನೆ, ಇದು ಸರ್ಕಾರನೇ ಸಮಸ್ಯೆ ಪರಿಹಾರ ಮಾಡ್ಬೇಕು, ಜಾರಿ ಮಾಡ್ತಕ್ಕಂಥದ್ದು ಅಲ್ಲ. ಸರ್ಕಾರ ಈಗಾಗಲೇ ಎಡವಿದೆ, ಮೊದಲೇ ಮಾಡಬೇಕಾಗಿತ್ತು, ಮಾಡಿಲ್ಲ. ಈಗಲಾದ್ರೂ ಕಾಲ ಮಿಂಚಲ್ಲ, ರೈತರನ್ನ ಕರೆದು, ಕಾರ್ಖಾನೆ ಮಾಲೀಕರನ್ನ ಕರೆದು ಅಲ್ಲೇ ಘೋಷಣೆ ಮಾಡಿ, ರೈತರು ಕಾರ್ಖಾನೆ ಮಾಲೀಕರ ಮುಂದನೆ
ಜಿಲ್ಲಾ ಮಂತ್ರಿ, ಜಿಲ್ಲಾ ಉಸ್ತುವಾರಿ ಮಂತ್ರಿ, ಯಾರು ಸಂಬಂಧಪಟ್ಟಂತವ್ರು, ಜಿಲ್ಲಾ ಆಡಳಿತ ಎಲ್ಲರೂ ಕೂತು ಘೋಷಣೆ ಮಾಡಿ ಈಗ ಕಾಂಪ್ರಮೈಸ್ ಮಾಡಿ ಫ್ಯಾಕ್ಟ್ರಿ ಚಾಲು ಮಾಡ್ಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. TV5 ಜೊತೆಯಲ್ಲಿ ಮಾತನಾಡೋದಕ್ಕೆ ಗೋವಿಂದ ಕಾರಜೋಳ ಸರ್, ಥ್ಯಾಂಕ್ ಯು. ಇದ್ರ ಬಗ್ಗೆ ಮತ್ತಷ್ಟು ನಾನು ಮಾತನಾಡಿಸ್ತೇನೆ. ಈಗ ರೈತ ಮುಖಂಡರಾಗಿರ್ತಕ್ಕಂಥ ಪ್ರಕಾಶ್ ನಾಯಕ್ ಅವರ ಮುಂದಿಗೆ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್ ನಾಯಕ್ ಅವರೇ ನಮಸ್ಕಾರ. ಪ್ರಕಾಶ್ ನಾಯಕ್ ಅವರೇ, ಈಗ ನಮಸ್ಕಾರ. ಈ ಬೆಂಕಿ ಕಥೆ ಏನಿದು ಅಂತ, ಯಾರು ಬೆಂಕಿ ಹಚ್ಚಿರೋದು ಏನಾದ್ರು ನಿಮ್ಗೆ ಗೊತ್ತಾಯ್ತಾ ಅಂತ ಹೇಳಿ. ನಾನು ಈಗ ಒಂದು 5 ನಿಮಿಷದ ಪೂರ್ವದಲ್ಲಿ ನಮ್ಮ ಹಿರಿಯ ಹೋರಾಟಗಾರರಂತ ಶಿರ್ಬೂರ್ ಅವ್ರ ಹತ್ರ ಮಾಹಿತಿ ತೆಗೆದುಕೊಂಡೆ. ಆನಂತರ ಅಲ್ಲಿ ನಮ್ಮ ಕೆಲವೊಂದು ಲೀಡರ್ಗಳ ಹತ್ರ ಮಾಹಿತಿ ತೆಗೆದುಕೊಂಡೆ. ಇವರು ನಾವು ಮೊನ್ನೆನೂ ಜಮ್ ಕಾರ್ಖಾನೆಗೆ ಹೋಗಿದ್ವಿ, ತಾವುಗಳು ಘೋಷಣೆ ಆಗೋ ತನಕ ಬಂದ್ ಮಾಡಬೇಡ್ರಿ ಅಂತ. ಅದನ್ನ ಹೇಳಲಿಕ್ಕೆ 4 ಗಂಟೆಗೆ ನಮ್ಮ ರೈತ ಮುಖಂಡರೆಲ್ಲ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಮುಂದುಗಡೆಯಿಂದ ಕಲ್ಲನ್ನು ತೂರಾಟ ಪ್ರಾರಂಭ ಆಯ್ತು. ನೋಡಿ, ನಮ್ಮವರೆಲ್ಲ ಅವ್ರಿಗೆ ವಿನಂತಿ ಮಾಡ್ಲಿಕ್ಕೆ ಹೋಗಿದ್ದಾರೆ, ಅಲ್ಲಿಂದ ಕಲ್ಲು ತೂರಾಟ ಪ್ರಾರಂಭ ಆಯ್ತು. ಆ ನಂತರ ಅಲ್ಲಿಯ ಆ ಡ್ರೈವರ್ ಏನು ಕಬ್ಬನ್ನು ಕಟಾವು ಮಾಡ್ಕೊಂಡು ಬಂದಂತ ಜನ ಇದ್ದಾರಲ್ಲ, ಅವರೇ ಬೆಂಕಿ ಹಚ್ಚಿದ್ದಾರೆ ಅನ್ನುವಂಥದ್ದು ಮಾಹಿತಿಗಳನ್ನ ನಮ್ಮ ಮುಖಂಡರು ನನಗೆ ಮಾಹಿತಿಯನ್ನು ಕೊಟ್ಟರು. ಆಕ್ಚುಲಿ ರೈತ ಎಂದು ತನ್ನ ಬೆಳೆದಂತ ಬೆಳೆಗಳಿಗೆ ಎಂದು ಬೆಂಕಿ ಹಚ್ಚುವಂತ ಕೆಲಸ, ಆ ಕೃತ್ಯವನ್ನು ಎಂದೂ ಮಾಡೋದಿಲ್ಲ ಸರ್. ಅನ್ನ ಹಾಕೋನು ರೈತ. ಕರೆಕ್ಟ್. ಇದು ರಾಜಕಾರಣ ಎಲ್ಲಿಗೆ ಹೊಂಟಿದೆ ಅಂತಂದ್ರೆ ಕಾರ್ಖಾನೆ ಮಾಲಕರನ್ನ ಮುಂದಿಟ್ಟು. ಇವತ್ತು ನಾನು ಮತ್ತೊಂದು ಹೇಳಲಿಕ್ಕೆ ಬಯಸ್ತೇನೆ, ಕಾರ್ಖಾನೆ ಮೊದಲು ಖಾಸಗಿ ರಂಗದವರಿತ್ತು, ಸಹಕಾರಿ ರಂಗದಿತ್ತು. ಇವತ್ತು ಎಲ್ಲಾ ಹೆಚ್ಚು ಕಡಿಮೆ ಕಬ್ಬಿನ ಕಾರ್ಖಾನೆಗಳ ಎಲ್ಲವೂ ರಾಜಕಾರಣಿಗಳ ಆಳುವ ಶಾಸಕರದು, ಮಿನಿಸ್ಟರ್ಗಳದಿರೋದ್ರಿಂದ ಅವರು ರಾಜಕಾರಣ ಮಾಡ್ಬೇಕಾದ್ರೆ ಅವ್ರು ಯಾವ ಲೆವೆಲ್ಗೆ ಬೇಕಾದ್ರೆ ಹೋಗ್ತಾರೆ. ಅವ್ರಿಗೆ ರೈತ, ದೇಶದ ಪ್ರೇಮ ಇದನ್ನ ಬಿಟ್ಟು ಅವರ ಪಾರ್ಟಿ, ಅವ್ರ ಪಕ್ಷದ ಸ್ವಾರ್ಥಕ್ಕಾಗಿ ಅವ್ರು ಯಾವ ಲೆವೆಲ್ಗೆ ಹೋಗ್ತಾರೆ, ಏನನ್ನೂ ಮಾಡ್ತಾರೆ. ಈಗ ರೈತ ಎಂದೂ ಮಾಡ್ಲಿಕ್ಕೆ ಸಾಧ್ಯ. ಪ್ರಕಾಶ್ ನಾಯಕ್ ಅವರೇ, ಈಗ ಈ ಗೋದಾವರಿ ಶುಗರ್ಸ್ ಯಾರಿಗೆ ಸೇರಿದ್ದು? ಯಾರಿದ್ರು ಮಾಲೀಕರು? ಯಾರು ಈ ಕಾರ್ಖಾನೆದು ಹೇಳಿ. ಅವರು ಒಂದು ಗುಜರಾತಿ ಮಾಲಕ. ಗುಜರಾತಿ ಅವರು ಒಂದು 4-5 ಫ್ಯಾಕ್ಟರಿ ಇದೆ ಅವ್ರದ್ದು. 50 ವರ್ಷದ ಇತಿಹಾಸ ಇದೆ. ಒಳ್ಳೆ ಕಾರ್ಖಾನೆ, ಒಳ್ಳೆ ರೈತರಿಗೆ ಆ ಭಾಗದಲ್ಲಿ ಒಳ್ಳೇದು ಮಾಡಿದೆ. ಆದ್ರೆ ಇವತ್ತು ಇಲ್ಲಿ ರಾಜಕಾರಣ ಬೆರ್ತಿರೋದ್ರಿಂದ ಈ ರೀತಿಯಾದಂತದ್ದಾಗಿದೆ. ನೋಡಿ, ಹೆಚ್ಚು ಕಡಿಮೆ 90% ಎಲ್ಲ ರಾಜಕೀಯ ಮುಖಂಡರದೇ ಆಗಿದೆ. ಆ ಪಕ್ಷ ಈ ಪಕ್ಷ ಎಲ್ಲ ಕೂಡಿ ನೋಡಿ ಆಗಿರೋದ್ರಿಂದ ಇದು ಅವರ ಬೇಳೆ ಬೇಯಿಸೋರು. ಯಾಕಂದ್ರೆ ಇಲೆಕ್ಷನ್ ಮಾಡ್ಬೇಕಲ್ಲ ಸರ್, ಕಟಿಂಗ್ ಮಾಡೋದು, ವೇಟ್ ನಲ್ಲಿ ಹೊಡೆಯೋದು 3-4 ಟನ್ನು. ಆ ನಂತರ FRP ಅನ್ನು ಅವರೇ ಘೋಷಣೆ ಮಾಡುವಂತದ್ದು. ಆ ನಂತರ HNT ಅಂದ್ರೆ ಕಟಾವು ಮತ್ತು ಸಾಗಾಣಿಕೆಯಲ್ಲಿ ನಮ್ಮನ್ನ ಆಕ್ಚುಲಿ ಕಾರ್ಖಾನೆಯ ಏನು ಪರ್ಮಿಷನ್ ಕೊಡುವಂತದ್ದು 15-20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದೆ. ಇವ್ರಿಗೆ 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ತರುವಂತದ್ದೇನು, ರೈತರದ್ದು ಏನು ಕಟ್ ಮಾಡುವಂತದ್ದು 500-1000 ತನಕ. ನೋಡಿ, ಇದೆಲ್ಲ ಏನಾಗಿದೆ, ಅವ್ರು ರಾಜಕಾರಣ ಮಾಡ್ಬೇಕಲ್ಲ ಸರ್. ರೈತನನ್ನ ರಕ್ತ ಹೀರಿ ಇವರು ತಮ್ಮ ರಾಜಕಾರಣಕ್ಕೆ ಮುಂದಿನ ವ್ಯವಸ್ಥೆಗೆ ಹೋಗಿರ್ತಾರೆ. ಅದಕ್ಕಾಗಿ ಅಷ್ಟು ಸರಳವಾಗಿ ಬಿಟ್ಕೊಳ್ಳುವಂಥದ್ದಲ್ಲ. ನಾನು ಮೊನ್ನೆ ಒಂದೇನೋ ವಿಷಯದಲ್ಲಿ ಸಹಕಾರಿ ರಂಗ ಇರಬಹುದು, ರೈತ ರಂಗ ಇರಬಹುದು, ಕೃಷಿ ರಂಗದಲ್ಲಿ ಈ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಬರ್ಕೂಡುದು. ಯಾಕಂತಂದ್ರೆ ಏನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಪ್ರಕಾಶ್, ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ನಾನು ಸಂಕಟದಿಂದ ಕೇಳ್ತಾ ಇದ್ದೀನಿ ಪ್ರಶ್ನೆನ, ರೈತನ ಹೆಸರನ್ನ ಕೇಳಿಸುವಂತದ್ದು ತುಂಬಾ ಸಂಕಟದಿಂದ ಕೇಳ್ತಾ ಇದ್ದೀನಿ. ಈಗ ನಾನ್ ಕೇಳ್ತಿರೋದೇನು ಅಂದ್ರೆ, ಈ ಕಬ್ಬು ಕಟಾವು ಮಾಡ್ಕೊಂಡು ಟ್ರ್ಯಾಕ್ಟರ್ಗಳಲ್ಲೆಲ್ಲ ಇಲ್ಲಿ ಬಂದಿದ್ಯಲ್ಲ, ಇದಕ್ಕೆ ಈಗ ರೈತ ಹೊಣೆನ, ರೈತ ಕಬ್ಬಿನ ಸಕ್ಕರೆ ಕಾರ್ಖಾನೆ ಒಳಗಡೆ ಹೋಗ್ಬಿಟ್ಟು ಅವ್ನು ಲೆಕ್ಕ ಬರೆಸಿ ಬಂದುಬಿಟ್ಟಿದ್ದಾನ, ಇಲ್ಲ ಕಟಾವು ಅವ್ರದ್ದೇ, ಸಾಗಾಣಿಕೆ ವೆಚ್ಚನೂ ಅವ್ರದ್ದೇ, ಅವ್ರು ಆಲ್ರೆಡಿ ನೋಟ್ ಮಾಡ್ಕೊಂಡಿದ್ದಾರೆ, ರೈತನಿಗೆ ಬರೋ ದುಡ್ಡು ಬಂದೇ ಬರುತ್ತೆ, ಇದು ಸಕ್ಕರೆ ಕಾರ್ಖಾನೆಗೆ ನಷ್ಟ ಆಗುತ್ತೆ ಅಂತ ಯಾವ ಥರ ಇದು ಅಂತ? ಅಲ್ಲ ಸರ್, ಅಲ್ಲಿ ಪುಡಿ ರಾಜಕಾರಣಿಗಳನ್ನ ಬಿಟ್ಟಿರ್ತಾರೆ ಮುಂದೆ. ಈ ರೈತ ಸಂಘದ ರೈತ ನಾಯಕರುಗಳು ಏನಿದಾರಲ್ಲ, ಅವರು ತಮ್ಮ ವಿನಂತಿ ಇರ್ತವೆ. ನಾವೇನು ಭಿಕ್ಷೆ ಕೇಳ್ತೇವೆ ರೀ ಇವ್ರ ಹತ್ರ? 7ನೇ ಪೇ ಕಮಿಷನ್, ಈ ರಾಜಕಾರಣಿಗಳಿಗೆ ಯಾವ್ಯಾವ್ದೋ ಫೆಸಿಲಿಟೇಷನ್, ಸೆಂಟ್ರಲ್ ಗವರ್ಮೆಂಟ್ 9th ಪೇ ಕಮಿಷನ್, ನಾವೇನ್ ಕೇಳ್ತಾ ಇದ್ದೀವ್ರಿ? 3,500 FRP. ಅದು ಅವೈಜ್ಞಾನಿಕವಾಗಿದೆ. ಅದೇ ರೀತಿ ಕೇಳ್ತಾ ಇದ್ದೇವೆ. ಇವತ್ತು ನಾವು DK ಶಿವಕುಮಾರ್ ಅವ್ರಿಗೆ ಹೇಳಿದ್ದೇವೆ, ನೀವು ಒಂದು ವೇಳೆ ನಿಮ್ಮ ದೊಡ್ಡ ಮನಸ್ಸಿತ್ತಂದ್ರೆ ನೀವು ದಯಮಾಡಿ ಮುಖ್ಯಮಂತ್ರಿ ಆಗ್ತೀರಿ, ನೀವು 3,500 ಘೋಷಣೆ ಮಾಡಿ. ಅವರ ಸ್ವಾಮಿತ್ವದ್ದು ಅಲ್ಲೆಲ್ಲ ಜಮ್ಮು ಕಾರ್ಖಾನೆ ಇದೆ ಅಂತ ಗೊತ್ತಾಯ್ತು ಮೊನ್ನೆ ನಾವು ಹೋದಾಗ. ಕನಿಷ್ಠ ನೀವು ರಾಜ್ಯವ್ಯಾಪಿ ಆಗಿಲ್ಲ ಅಂತಂದ್ರು ತಮ್ಮ ಕಾರ್ಖಾನೆಯಲ್ಲಿ 3,500 ಘೋಷಣೆ ಮಾಡಿ ಮುಂದಿನ ದಿನಮಾನಗಳ ರೈತ ತಮ್ಮ ಜೊತೆ ನಿಂತು ತಾವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಹೇಳಿ.
ಇದೆಲ್ಲ ರಾಜಕಾರಣ ಸರಿ ರೈತರ ತಲೆ ಮೇಲೆ ಕಟ್ಟೋ ಮುಗ್ಧರ ತಲೆ ಮೇಲೆ ಕಟ್ಟುವಂತ ವ್ಯವಸ್ಥೆಗೆ ಪ್ರಕಾಶ್, ನನ್ನ ನಾವ್ ಪ್ರಶ್ನೆಗೆ ಏನ್ ಉತ್ತರ ಹೇಳ್ಬೇಕು ಕೊಡ್ಲಿಲ್ಲ ಈಗ? ನೀವು. ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ಈಗ ಇದು ಕಾರ್ಖಾನೆ ಅವರೇ ಕಟಾವು ಮಾಡ್ಕೊಂಡು ಬಂದಿದ್ದ ಕಬ್ಬ ಇವಾಗಿದು ಅವ್ರ ಲೆಕ್ಕಕ್ಕೆ ಬರುತ್ತಾ ಇದು, ಇಲ್ಲ ರೈತನ ಲೆಕ್ಕಕ್ಕೆ ಬರುತ್ತಾ ಇವಾಗ ಸುಟ್ಟೋಗಿರೋ ಕಬ್ಬು ಅಥವಾ ಟ್ರ್ಯಾಕ್ಟರ್ ಅಂತ? ಸರ್, ಇದು ಕಾರ್ಖಾನೆಯವರೇ ಪ್ರೇರಿತವಾಗಿ ಕೆಲವೊಬ್ಬರು ರೈತರಿಗೆ ಒತ್ತಡದಿಂದ ಕಟ್ಟಿಂಗ್ ಮಾಡ್ಕೊ ಬಂದಿರೋಂಥದ್ದು. ಯಾವ ರೈತನು ತನಗೆ ಹಾನಿ ಮಾಡ್ಕೊಳಕ್ ಬಯಸುದಿಲ್ಲ. ಅವ್ರಿಗೆ ಏನಾಗಿದೆ, ರೈತ ಸಂಘಟನೆ ಹೋರಾಟವನ್ನು ಹತ್ತಿಕ್ಕಬೇಕಾಗಿದೆ. ಆ ದೃಷ್ಟಿಯಿಂದ ಅವರು ಈ ರೀತಿಯಾದಂತ ನಾಟಕವನ್ನು ಮಾಡ್ತಾರೆ. ಮೊನ್ನೆ ಜಮ್ಮು ಕಾರ್ಖಾನೆಯಲ್ಲೂ ಆಯ್ತು, ನಾವು ವಿನಂತಿ ಮಾಡ್ಕೊಂಡಿವಿ, ಅವ್ರು ಕೇಳ್ಕೊಂಡ್ರು, SP ಸಾಹೇಬ್ರೆಲ್ಲ ಇದ್ರು, ವಿನಂತಿ ಮಾಡ್ಕೊಂಡ ನಂತರ ವ್ಯವಸ್ಥಿತವಾಗಿ ಶಾಂತಿಯುತವಾಗಿ, ಆವಾಗ ನಮ್ಮ ಜನ 1,000 ಜನ ಹೋಗಿದ್ರು 12 ಗಂಟೆ ರಾತ್ರಿ, ಆದ್ರೂ ಶಾಂತಿಯುತವಾಗಿತ್ತು. ಇಲ್ಲಿ ಯಾಕಾಯ್ತು ಅಂದ್ರೆ ಇಲ್ಲಿ ಹಿಂದೆ ಈ ಪುಡಿ ರಾಜಕಾರಣಿಗಳು ಮತ್ತೆ ಅದ್ರ ಹಿಂದೆ ದೊಡ್ಡ ಷಡ್ಯಂತ್ರ, ಈ ರಾಜಕಾರಣ ಪುಡಾರಿಗಳೇನಿದಾರಲ್ಲ, ಇವರು ಮಂತ್ರಿ ಸಂತ್ರಿಗಳೇನಿದಾರಲ್ಲ, ಅವರಿಗೆ ಇವರನ್ನ ಪಾಪ ಈ ಗೋದಾವರಿಯನ್ನ ಟೂಲ್ ಆಗಿ ಉಪಯೋಗಿಸ್ತಾರೆ ಸರ್. ಅವರನ್ನ ಟೂಲ್ ಆಗಿ ಉಪಯೋಗಿಸ್ತಾರೆ, ಅವರಿಂದ ಮಾಡಿಸಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಈಗ ಈ ಟ್ರ್ಯಾಕ್ಟರ್ಗಳು, ಪ್ರಕಾಶ್ ಅವರೇ, ಹಾನಿಯನ್ನ ಮಾಡುವಂತ ಈ ಟ್ರ್ಯಾಕ್ಟರ್ಗಳು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಸೇರಿದ್ದ, ರೈತರಿಗೆ ಸೇರಿದ್ದ? ಸ್ಪಷ್ಟ ಉತ್ತರ ಬೇಕು ನನಗಿದು ಸರ್. ಅದು ನನಗೆ ಪೂರ್ತಿ ಮಾಹಿತಿ ಇಲ್ಲ, ಅದು ರೈತರದ್ದು ಇರ್ಬೋದು. ನೋಡಿ ಹೇಳಿದ್ನಲ್ಲ, ಇದನ್ನ ಅವರನ್ನ ರೈತರನ್ನ ಗುಮ್ರಾಯಿಸ್ಕೊಂಡು ಮಾಡಿರ್ತಾರೆ. ಕಾರ್ಖಾನೆಯರದು ಇರಬಹುದು, ಹೆಚ್ಚು ಕಡಿಮೆ ಇದನ್ನ ಇರಬಹುದು. ಆದ್ರೆ ಕಾರ್ಖಾನೆಗೆ ಇಂಥ ಹೋರಾಟಗಳು ನಡೀತಾ ಇದೆ ಅನ್ನೋ ಒಂದು ನೈತಿಕತೆ ಇಲ್ಲ, ಸರ್ಕಾರಕ್ಕೆ ಒಂದು ನೈತಿಕತೆ ಇಲ್ಲ ಅದನ್ನ ಹಿಡಿದಿಡ್ಲಿಕ್ಕೆ. ಪ್ರಕಾಶ್ ಅವರೇ, ಈಗ ಇದೇನಿದೆ ಈ ಸರ್ಕಾರ ಹೇಳಿದ್ ಕೇಳ್ಬಿಡ್ತೀನಿ ಪ್ರಕಾಶ್ ಅವರೇ, ಸರ್ಕಾರ ಹೇಳಿದ್ ಕೇಳ್ತೀನಿ. ಈಗ ಕೇಳಿಸ್ಕೊಂಬಿಡಿ. 11.25 ದರ ಶೇಕಡ, ಆ ದರದ ಕಬ್ಬಿಗೆ ನಾನು 3,300 ರೂಪಾಯಿ ಕೊಡಿಸ್ತೀನಿ ಸರ್ಕಾರ ಹೇಳ್ತು. ಬಾಗಲಕೋಟೆ ಭಾಗದಲ್ಲಿ ಬೆಳೆಯುವಂತ ಕಬ್ಬಿನ ಶೇಕಡ ಬೆಳವಣಿಗೆ ದರ ಅಥವಾ ಅದರದ್ದು ಮೌಲ್ಯ ಅದೆಷ್ಟು ಪರ್ಸೆಂಟ್ಗೆ ಬರುತ್ತೆ ಅಂತ ನಾನು ಕೇಳೋದು. ಸರ್, ಈ ಸರ್ಕಾರಕ್ಕೆ ಏನು ಮೂರ್ಖತನದ ಮಾತಾಡಕ್ಕೆ ಹೇಳ್ಬೇಡ್ರಿ. ಯಾಕಂತಾರೆ FRP ನಾವು ಎಂದೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಅವೈಜ್ಞಾನಿಕವಾಗಿದೆ. ಯಾವ ಪ್ಯಾರಾಮೀಟರ್, ಯಾವ ವೈಜ್ಞಾನಿಕ ನೀವು ಮಾನದಂಡದ ಮೇಲೆ ನೀವು FRP ಅನ್ನು ಇದು ಮಾಡಿದ್ರಿ? ಮತ್ತೊಂದು ಹೇಳಲಿಕ್ಕೆ ಬಯಸ್ತೇನೆ ಸರ್, ಈಗ ಅಲ್ಲಿ ಗುರ್ಲಾಪುರದ ಹೋರಾಟವನ್ನು ಹಾಗೆ ಮುರಿದ್ರಿ ಇವರು. ಅದ್ಭುತವಾದಂತ ಐತಿಹಾಸಿಕ ಹೋರಾಟದಲ್ಲಿ ಒಂದು ಐತಿಹಾಸಿಕ ನಿರ್ಣಯ ಬರ್ತಿತ್ತು. ಹಾಗೆ ಬಂಗಾರಪ್ಪನವರು ಇದ್ದಾಗ ವಿದ್ಯುತ್ನ ಪ್ರಿಯ ಆಯ್ತಲ್ಲ, ನಮ್ಮ ಗುರುಗಳು ಇದ್ದಂತ ಸಂದರ್ಭದಲ್ಲಿ, ಬಾಬಾಗೌಡರು ಅಥವಾ ಪ್ರೊಫೆಸರ್ ಇದ್ದಂತ ಸಂದರ್ಭದಲ್ಲಿ ಅಂತ ನಿರ್ಣಯಗಳು ಹೊರಟು ಬರ್ತಿದ್ವು. ನಮ್ಮ ಜನ ಒಂದು ತಪ್ಪು ಮಾಡಿದ್ರು, ನಿಮ್ಮ ಹಣೆ ಬರವನ್ನ ಬರಿತೇನೆ ಸರ್ಕಾರದ ಅನ್ನುವಂಥದ್ದೇನೋ ಒಂದು ಉತ್ಪ್ರೇಕ್ಷೆ ಮಾತಾಡೋದ್ರಿಂದ ಅವರು ಇವತ್ತು ಈ ರೀತಿ ಕುಕೃತ್ಯವನ್ನ ಸರ್ಕಾರನೇ ಮುಂದೆ ನಿಂತು ಆ ಭ್ರಷ್ಟ ರಾಜಕಾರಣಿಗೆ, ಕಾರ್ಖಾನೆಯ ಏನು ರಾಜಕಾರಣಿ ಅಂತ ಕಾರ್ಖಾನೆ ಇರೋದಿಲ್ಲ ಅವರೇ ಮುಂದೆ ಬೆಳಗಾವಿ ಒಪ್ಕೊಂಡ್ರಲ್ಲ. ಮತ್ತೆ ಪ್ರಕಾಶ್ ಅವರೇ, ಒಪ್ಕೊಂಡು ಬಂದ್ರು ರೈತರು. ಅವ್ರು ಯಾರು ರೈತರು ಒಪ್ಕೊಂಡ್ರಲ್ಲ, ಒಪ್ಕೊಂಡ್ರು, ಸಂಭ್ರಮಾಚರಣೆ ಮಾಡಿದ್ರು, ಸಿಹಿ ತಿನ್ನಿಸಿದ್ರು. ಒಪ್ಪಲೇ ಇಲ್ಲ. ಇವತ್ತು ಪ್ರೆಸ್ ಮೀಟ್ ಮಾಡಿದ್ದೀನಿ, ಒಪ್ಪಲೇ ಇಲ್ಲ. ನೋಡಿ, ನಾನು ದಯಮಾಡಿ ಪ್ರತಿಭಟನೆ ಕಂಟಿನ್ಯೂ ಆಗಲಿಲ್ಲ ಬೆಳಗಾವಿಲಿ. ಹಾಗಾದ್ರೆ ಯಾವ ರೀತಿಯಾದ ಸಾಂಘಿಕವಾದಂಥದ್ದು ನಾನು ಹೇಳ್ತೇನೆ ಕೇಳಿ. ನೋಡಿ, ಏನಾಗ್ತದೆ, ರೈತ ದಿನ ಬೆಳಿಗ್ಗೆ ಆದಂತಂದ್ರೆ ಅವನ ದಿನಚರಿ ಇರ್ತವೆ, ಎಲ್ಲವನ್ನು ಬಿಟ್ಟು ಹೋಗ್ಲಿಕ್ಕೆ ಅಂತ ಹೋರಾಟಗಳನ್ನ ಮುರಿದಂತ್ರ ಗೊತ್ತು ಅವರಿಗೆ. ಮತ್ತೊಂದು ಸಾರಿ ಇದನ್ನ ಸಂಘಟಿತ ಮಾಡೋದು ತುಂಬಾ ಕಷ್ಟ ಆಗ್ತದಂತೆ. ಇದು ಅನ್ಆರ್ಗನೈಸ್ ಸೆಕ್ಟರ್, ಏನು ಇದು ಏನಿದೆಯಲ್ಲ ಅಸಂಘಟಿತ ವಲಯ, ನಮ್ಮ ರೈತರು ನಮ್ಮ ಅನ್ಆರ್ಗನೈಸ್ ಸೆಕ್ಟರ್, ಇದು ಅಸಂಘಟಿತವಾದಂತ ವ್ಯವಸ್ಥೆಯಲ್ಲಿ ಕಷ್ಟ ಆಗ್ತದೆ. ಅದು ಗೊತ್ತು ರಾಜಕಾರಣಿಗಳಿಗೆ. ಅದೇ ರೀತಿಯಾಗಿ ಇಲ್ಲಿ ಮುರಿಯುವಂತ ಹೊಂಟಿದ್ದಾರೆ ಸರ್ ಇದ್ರು. ಈಗ ಈ ವಿಚಾರದಲ್ಲಿ ನಾನೊಂದು ಕೇಳ್ಬಿಡ್ತೀನಿ, ಇಲ್ಲಿ FRP ಎಷ್ಟಿದೆ ಈಗ ಪ್ರಕಾಶ್ ಅವರ ಈ ಭಾಗದಲ್ಲಿ? ನಾನು ಕೇಳಿದ ಮಟ್ಟಿಗೆ 8-10% ಬಂದ್ರೆ ಹೆಚ್ಚೆಚ್ಚು ನಮ್ಮ ರಾಜ್ಯದಲ್ಲಿ. ಎಲ್ಲೋ ಕೆಲವು ಕಡೆ 11% ಕ್ರಾಸ್ ಆಗುತ್ತೆ ಅಷ್ಟೇನೆ ಅಂತ ಹೇಳ್ತಾರೆ. ಇದ್ರ ಮಧ್ಯೆ 11.25 3,300 ಕೊಡ್ತೀನಿ ಅಂದ್ರೆ ಉಳಿದ ಕಡೆಗೆ ಎಷ್ಟು ಕೊಡ್ತೀವಿ ಅಂತ ಸರ್ಕಾರದ ಅರ್ಥ? ನೋಡಿ, ಸರ್ಕಾರ ಈ ವಿಷಯದಲ್ಲಿ FRP ವಿಷಯದಲ್ಲಿ ತುಂಬಾ ದೊಡ್ಡ ಮೋಸ ಮಾಡಿದೆ. ಅದಕ್ಕಾಗಿ SAP ಆಗ್ಬೇಕಿತ್ತು. ಇದೇ ಸಿದ್ದರಾಮಯ್ಯ ಸಾಹೇಬ್ರದನ್ನ ಹಿಂತೆಗೆದುಕೊಂಡಿದ್ದಾರೆ. ನೋಡ್ರಿ, ರಿಕವರಿ ಈ ಖಾನಾಪುರ ಭಾಗದಲ್ಲಿ ಹೆಚ್ಚಿದೆ, ಮತ್ತೊಂದು ಕಡೆ ಭಾಗದಲ್ಲಿ ಒಂದೊಂದು ಭಾಗದಲ್ಲೂ ಬೇರೆ ಬೇರೆ ಒಂದೊಂದು 10 ಕಿಲೋಮೀಟರ್ ಇದರಲ್ಲಿ ವ್ಯತ್ಯಾಸ ಇದೆ ವಿಷಯ. ಅದಕ್ಕಾಗಿ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾಕೆ ಕೊಟ್ಟಿರ್ತಾರೆ ಕಾರ್ಖಾನೆಗೆ ಅನುಮತಿಯನ್ನ? 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೆಚ್ಚು ಕಡಿಮೆ ಒಂದೇ ಅದರ ಇಳುವರಿ ಇರ್ತವೆ, ಅದರ ಸಕ್ಕರೆ ಅಂಶ ಇರ್ತವೆ ಅನ್ನುವಂಥದ್ದು. ಇದೆಲ್ಲ ಗುಮ್ರಾಯಿಸುವಂತ ವ್ಯವಸ್ಥೆ. ನೋಡಿ, ಮತ್ತೊಂದು ನಾನು ನಿಮ್ಗೆ ಕೇಳಲಿಕ್ಕೆ ಬಯಸ್ತೇನೆ ಸರ್, ಯಾಕೆ ಎಲ್ಲಾ ಪಕ್ಷದ ರಾಜಕಾರಣಿಗಳೇ ಸಕ್ಕರೆ ಕಾರ್ಖಾನೆ ಹಾಕ್ತಾರೆ?
ಯಾಕೆ ಹಾಕ್ತಾರೆ ಇವರು? ರೈತನಿಗೆ ಲೂಟಿ ಮಾಡ್ಲಿಕ್ಕೆ ಎಲ್ಲಾ ರೀತಿ. ಈಗ ಪ್ರಜ್ಞಾವಂತನಾಗ್ತಾ ಇದ್ದಾನೆ. ನಮ್ಮಲ್ಲಿ ಶಿರಬೂರು ಸುಭಾಷ್ ಶಿರಬೂರ್ ಅಂತ ಇದ್ದಾರೆ, ಅದ್ಭುತವಾದಂತ ಅಂಕಿಅಂಶ ತಜ್ಞರಿದ್ದಾರೆ. ಅಂತವರನ್ನು ಸಂಪರ್ಕ, ಅವರು ಅಂಕಿಅಂಶವನ್ನು ವೈಜ್ಞಾನಿಕ ಕೊಟ್ರೆ ನೀವನ್ನು ಒಪ್ಪುದೇ ಇಲ್ಲ. ಏನು ಸರ್ಕಾರ ಕೊಡ್ಲಿಕ್ಕೆ ಸಾಧ್ಯ ಇದೆ ಸರ್? ಶುಗರ್ ಕಮಿಷನರ್ಗೆ ಏನು ಗೊತ್ತಿಲ್ಲ, ಅವ್ 6 ತಿಂಗಳಲ್ಲಿ ಇರ್ತಾನೆ, ಹೋಗಿರ್ತಾರೆ ಪುಣ್ಯಾತ್ಮರು. ಆನಂತರ ಸಂಬಂಧಪಟ್ಟಂತ ಶುಗರ್ ಕಮಿಷನರ್ ಎಷ್ಟು ಮಂದಿ? 5 ಮಂದಿ ಇದ್ದಾರೆ ಸರ್ ಸ್ಟಾಫು. ಅವ್ರು ಹೇಗೆ FRP ವಿಷಯವನ್ನ ವೈಜ್ಞಾನಿಕವಾಗಿ ರೈತರಿಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇದೆ? ಇದೆಲ್ಲ ಮೂರ್ಖತನದ ವ್ಯವಸ್ಥೆಯನ್ನ ಸರ್ಕಾರ ಮಾಡ್ತಿರುವಂತದ್ದು, ತಿಳಿತಾ ಸರ್? ಇನ್ನು ಜಾಗೃತ ಆಗ್ತಾರೆ. ನಾನು ಒಂದು ಕೇಳಲಿಕ್ಕೆ ಬಯಸ್ತೇನೆ, ಡಾಕ್ಟರ್ ಇವ್ರಿಗೆ, ಯಾರು ನಮ್ಮ ಉಪಮುಖ್ಯಮಂತ್ರಿ ಅವರಿಗೆ, ತಾವುಗಳು ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತಿದ್ರ? ದಯಮಾಡಿ ನಿಮಗೇನು ದೊಡ್ಡದಲ್ಲ, ನಿಮ್ಮದು ಇಚ್ಛೆ ಇದ್ರೆ 3500 ಸಾರ್ವತ್ರಿಕವಾಗಿ ಘೋಷಣೆ ಮಾಡಿ, ಇದು ರೈತರ ಒಂದು ನಿಮಗೆ ಆಶೀರ್ವಾದ ಆಗ್ತದೆ, ನೀವು ಮುಖ್ಯಮಂತ್ರಿ ಆಗ್ತೀರಾ. ಇಲ್ಲಾಂದ್ರೆ ಇಂಥ ಸಿದ್ದರಾಮಯ್ಯ ಸಾಹೇಬರು ನಿಮ್ಗೆ ಎಂದೂ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಉಪಮುಖ್ಯಮಂತ್ರಿ ಅವ್ರಿಗೆ ಕೇಳಕತ್ತೇನೆ, ದಯಮಾಡಿ ತಾವು ಘೋಷಣೆ ಮಾಡಿ, ಇಲ್ಲಾಂದ್ರೆ ತಮ್ಮ ಕಾರ್ಖಾನೆಯಲ್ಲಿ ಘೋಷಣೆ ಮಾಡಿ 3500 ಆ ಮಾನದಂಡ. ಬಾಗಲಕೋಟೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಕೈ ಮೀರಿ ಹೋಗ್ತಾ ಇದೆ. ಸಮೀರವಾಡಿ ಗೋದಾವರಿ ಕಾರ್ಖಾನೆಗೆ ಹೋರಾಟಗಾರರು ನುಗ್ಗುಬಿಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಬರ್ತಾ ಇದ್ದಾರೆ. ಇದೀಗ ಕಬ್ಬು ಬೆಳೆಗಾರರು ನೇರವಾಗಿ ಸಕ್ಕರೆ ಕಾರ್ಖಾನೆ ಒಳಗಡೆ ನುಗ್ಗುಬಿಟ್ಟಿದ್ದಾರೆ ಅಂತ. ಸಮೀರವಾಡಿ ಸಕ್ಕರೆ ಕಾರ್ಖಾನೆ ಬಳಿಯಲ್ಲಿ ಉದ್ವಿಗ್ನ ವಾತಾವರಣ ಇದೆ. ಆಚೆಗಡೆ ಟ್ರ್ಯಾಕ್ಟರ್ಗಳು, ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳು ಹೊತ್ತಿ ಉರಿಯೋದು ಮಾತ್ರ ನಮ್ಗೆ ಕಾಣಿಸ್ತಾ ಇದೆ. ಕಾರ್ಖಾನೆ ಒಳಗಡೆ ರೈತನ ಹೊಟ್ಟೆಯ ಸಂಕಟ ಹೊತ್ತಿ ಉರಿತಾ ಇದೆ. ಅಲ್ಲಿ ರೈತನ ಹೊಟ್ಟೆಯ ಸಂಕಟ ಇದೆಯಲ್ಲ, ಅದು ಹೊತ್ತಿ ಉರಿತಾ ಇದೆ. ಅಲ್ಲಿ ಕಷ್ಟಪಟ್ಟು ಬೆಳೀತಾನೆ, ಬೆಳೆದಂಥ ಬೆಳೆಗೆ ಒಂದು ಬೆಲೆ ಕೇಳ್ತಾ ಇದ್ದಾನೆ. ಪ್ರಕಾಶ್ ನಾಯಕ್ ಅವ್ರ ಹತ್ರ ಈಗಷ್ಟೇ ನಾನು ಮಾತಾಡ್ತಾ ಇದ್ದೆ. ಸಾರ್ವತ್ರಿಕವಾಗಿ FRP ಏನನ್ನ ಇದ್ದುಕೊಳ್ಳಿ, FRP ಏನಾದರೂ ಇದ್ದುಕೊಳ್ಳಿ ಸ್ವಾಮಿ, 3,500 ಫಿಕ್ಸ್ ಮಾಡಿಬಿಡಕ್ಕೆ ಹೇಳಿ. ಇವರು ವೈಜ್ಞಾನಿಕವಾಗಿ FRPನ ಹೇಗೆ ಡಿಸೈಡ್ ಮಾಡೋಕ್ಕೆ ಸಾಧ್ಯ? ಇವರು ಈ ಒಂದು ಇಳುವರಿ ವಿಚಾರದಲ್ಲಿ 20 ಕಿಲೋಮೀಟ್ರಲ್ಲಿ ಒಂದು ಮಣ್ಣಿನ ಗುಣ, ಒಂದು ಹವಾಗುಣ, ಒಂದೇ ತೆರನಾದಂಥ ಒಂದು ಬೆಳೆ ಬರಬಹುದು. 120 ಕಿಲೋಮೀಟ್ರಿಂದ ತಗೊಂಡು ಬಂದುಬಿಟ್ಟು ಇವರು ಇರೋದೇ 15ರಿಂದ 20 ಕಿಲೋಮೀಟ್ರ್ ಒಳಗಡೆ ಇರ್ತಕ್ಕಂಥ ಕಬ್ಬನ್ನು ತಂದು ನೀವು ನುರಿಯಬೇಕು ಅಂತ 100 ಕಿಲೋಮೀಟ್ರಿಗೆ ಹೋಗಿ ಇವರು ಕಬ್ಬು ತರ್ತಾರೆ. ನೀವು FRP ಒಂದೇ ಥರ ಅಂತ ಹೆಂಗೆ ಫಿಕ್ಸ್ ಮಾಡ್ತೀರಿ ನೀವು? ಜೊತೆಗೆ ಇದನ್ನು ವೈಜ್ಞಾನಿಕವಾಗಿ ಅಳೆಯುವಂಥ ತಜ್ಞರಿದ್ದರು ಅಂಥವ್ರ ರಿಪೋರ್ಟ್ನ ಹತ್ತಿರಕ್ಕೂ ಸೇರಿಸ್ಕೊಳ್ಳಲ್ಲ ಇವರು. ಅಂಥವ್ರ ವರದಿನೇ ಇವ್ರಿಗೆ ಬೇಕಾಗಿಲ್ಲ. ಇವ್ರಿಗೇನು ಬೇಕೋ ಅದು ಬರ್ಕೊಳ್ತಾರೆ. ಇವ್ರಿಗೇನು ಬೇಕೋ ಆ ಒಂದು ರೀತಿಯಲ್ಲಿ ಬೆಲೆನ ಫಿಕ್ಸ್ ಮಾಡಿಬಿಡ್ತಾರೆ. ಏನು ಮಾಡೋಣ ಇದಕ್ಕೆ ನಾವು? ರೈತರು ಹೇಳುವಂತಹ, ತಜ್ಞರು ಹೇಳುವಂತಹ ಯಾವ ವರದಿಗಳು ಇವರಿಗೆ ಅವಶ್ಯಕತೆಯೇ ಇಲ್ಲ. ಸಕ್ಕರೆ ಕಾರ್ಖಾನೆ ಮಾಲೀಕ ಹೆಂಗೆ ಕುಣಿತಾನೋ ಆ ಥರ ಕುಣಿತಾರೆ ಇವರು. ಇವ್ರಿಗೆ ಸರ್ಕಾರದವ್ರಿಗೆ ಅಷ್ಟೇ ಗೊತ್ತಿರೋದು. ಇವ್ರು ಯಾರಿಗೂ ಇದರ ಒಂದು ವಿಚಾರದಲ್ಲಿ ಜವಾಬ್ದಾರಿ ಇಲ್ಲ ಅಂತ. ಇದೀಗ ಬಾಗಲಕೋಟೆ ಉಸ್ತುವಾರಿಯಾಗಿರ್ತಕ್ಕಂಥ RB ತಿಮ್ಮಾಪುರ ಅವರು ನಮ್ಮೊಂದಿಗಿದ್ದಾರೆ. ತಿಮ್ಮಾಪುರ ಸರ್, ನಮಸ್ಕಾರ. ನಮಸ್ಕಾರ ಸರ್, ಈಗ ಇಲ್ಲಿ ಗೋದಾವರಿ ಶುಗರ್ಸು ಈ ಸಕ್ಕರೆ ಕಾರ್ಖಾನೆ ಬಳಿ ಇದ್ದಂತಹ ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಬಿದ್ದುಬಿಟ್ಟಿದೆ. ಕೆಲ ರೈತರು ಸಕ್ಕರೆ ಕಾರ್ಖಾನೆ ಒಳಗಡೆ ನುಗ್ಗಿದ್ದಾರೆ ಅಂತ ಕೂಡ ಮಾಹಿತಿ ಇದೆ. ಏನು ಹೇಳಕ್ಕೆ ಬಯಸ್ತೀರಿ ಸರ್? ಇಷ್ಟು ಕೈಮೀರಿ ಯಾಕೆ ಹೋಯಿತು ಪರಿಸ್ಥಿತಿ ಇಲ್ಲಿ ಅಂತ? ಒಂದು ಕಡೆ ಏನಿದೆ, ಕಬ್ಬ ರೈತನಿಗೆ ಕಳಿಸ್ಬೇಕಂತಕ್ಕಂಥ ಉತ್ಸುಕತೆಯಲ್ಲಿದ್ದಾನೆ. ಲೇಟ್ ಆತಂದ್ರೆ ತನಗೆ ರಿಕವರಿ ಹಾಳಾಗ್ತಿದೆ ಅಂತಕ್ಕಂಥ ಭಾವನೆಯಿಂದ ಕೆಲವು ರೈತರು ಕಾರ್ಖಾನೆಗಳಿಗೆ ಕಬ್ಬನ ಒಯ್ತೀವಿ ಅಂತೇಳಿ ಅವ್ರದ್ದು ಹೋರಾಟ. ಇನ್ನೊಂದು ಕಡೆ ಈ ಹೋರಾಟಗಾರರು ನಾವು ಕಬ್ಬು ಒಯ್ಬೇಡಿ, ನಮ್ಗಿಷ್ಟು ನಮ್ಗೆ ಹಿಂದಿನ ಬಾಕಿ ಕೊಡ್ಬೇಕು, ಅದು ಕೊಡ್ಬೇಕಂತ ಹೋರಾಟಗಾರರು ಇವರು ಹೋರಾಟ ಮಾಡ್ತಕ್ಕಂಥದ್ದು. ಇದ್ರ ನಡುವೆ ಮುಖ್ಯಮಂತ್ರಿಗಳು ಕರೆದು ಸರ್ಕಾರದಿಂದ 50 ರೂಪಾಯಿ ಕೊಡ್ತಾ ಇದ್ದೀನಿ, ನೀವು ಫ್ಯಾಕ್ಟ್ರಿ ಮಾಲಕರು 250 ಕೊಡ್ಬೇಕಂತ ಹೇಳಿದ್ರು. ಇದನ್ನ ರಾಜ್ಯಾದ್ಯಂತ ಎಷ್ಟೋ ಶುಗರ್ ಫ್ಯಾಕ್ಟ್ರಿಗಳು ಒಪ್ಕೊಂಡು ಎಲ್ಲ ಕಡೆ ಪ್ರಾರಂಭ ಆಗಿದೆ, ನಮ್ಮಲ್ಲಿನೂ ಪ್ರಾರಂಭ ಆಗಿದ್ದಾವೆ. ಇವು ಕೆಲವು ಫ್ಯಾಕ್ಟ್ರಿಗಳಲ್ಲಿ ಇವರು ನಮ್ಮ ಹೋರಾಟಗಾರರು ಹೋಗಿ ರೈತ ತಂದಂತ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚತಕ್ಕಂತ ಕೆಲಸ ಮಾಡಿದ್ದಾರೆ. ಅದು ಯಾರು ಮಾಡಿದ್ದಾರೆ, ಏನು ಅಂತಕ್ಕಂಥದ್ದು ತನಿಖೆಯಿಂದ ಹೊರಬೇಕು. ಇದು ಗದ್ದೆಯಲ್ಲಿ ಫಿಕ್ಸ್ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಅದಕ್ಕಿಂತ ಹೆಚ್ಚಿಗೆ ಹಣ ಕೊಡ್ತಕ್ಕಂಥ ಕೆಲಸ ನಮ್ಮವರು ಮಾಡ್ತಾ ಇದ್ದಾರೆ. ಸರ್ಕಾರ 50 ರೂಪಾಯಿ ಕೊಟ್ಟಿದೆ. ನಾನು ಮಾಲೀಕರು ಹಾಗೂ ರೈತ ನಾನು ಸರ್ ಸರ್ ಧ್ವನಿ ಸರಿಯಾಗಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಸರ್, ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ನೆಟ್ವರ್ಕ್ ಇಶ್ಯೂ ಇರಬೇಕು. ನಾನು ಪ್ರಯತ್ನ ಅವ್ರ ಜೊತೆ ಮಾಡ್ತಾನೆ ಇದ್ದೀನಿ. ಓಕೆ, ಇಲ್ಲೇನೆ ಇದ್ದುಕೊಂಡು ಇವತ್ತು ಕ್ಯಾಬಿನೆಟ್ ಹೋಗ್ಲಾರ್ದೆ ಇವತ್ತು ಮೀಟಿಂಗ್ಗಳಿಗೆ ಅವ್ರು ಕರೆದಿದ್ದೆ. ಇವತ್ತು ಮೀಟಿಂಗ್ ಬರ್ತಿದೀವಿ ಸರ್ ಅಂತ ಹೇಳಿದ್ರು. ನಾ ಫ್ಯಾಕ್ಟ್ರಿ ಮಾಲಕರನ್ನು ಕರೆದಿದ್ದೆ. ಅಷ್ಟೆಲ್ಲ ಈ ಘಟನೆ ನಡೆದಿದೆ.
ಏನು ಮಾಡ್ಬೋದು ಸರ್ ಈಗ ನೆಕ್ಸ್ಟ್ ಏನು ಮಾಡಬಹುದು ಅಂತ ತಿಮ್ಮಾಪುರ ಸರ್? ಫ್ಯಾಕ್ಟ್ರಿ ಮಾಲಕರು ನಮ್ಗೆ ಹೆಚ್ಚಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಖಂಡಿತವಾಗಿ ಅವ್ರಿಗೆ ನಮ್ ಫ್ಯಾಕ್ಟ್ರಿದೆಲ್ಲ ಲೆಕ್ಕಾಚಾರ ತೆಗೆದು ಅವ್ರು ಹೇಳ್ತಾ ಇದಾರೆ. ಇವರು ನಮ್ಗೆ ಹೆಚ್ಚಿಗೆ ಬೇಕು ಹಣ ಅಂತಕ್ಕಂಥದ್ದು ಇವರು ವಾದ. ಎರಡರಲ್ಲಿ ನಾನು 4 ದಿವಸದಿಂದ ಸಮನ್ವಯತೆ ಸಾಧಿಸಿ ಸರಿ ಮಾಡ್ಲಿಕ್ಕೆ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಇನ್ನೊಂದು ಕಡೆ ರೈತರು ನಮ್ ಕಬ್ಬಿನ ತೊಂದರೆ ಆಗ್ತಿದೆ ನಾವು ಕಳಿಸ್ತೀವಿ ಅಂತ ಅವರು ಹೋರಾಟಗಾರರು 4-5 ದಿವಸದಿಂದ ಇವ್ರ ಹಂಗೆ ಹೋರಾಟ ಕಂಟಿನ್ಯೂ ಇದೆ. ಇದ್ರ ಪ್ರಯತ್ನ ನಾನು ಫ್ಯಾಕ್ಟ್ರಿ ಮಾಲಕರು ರೈತ ಸಂಘದವ್ರ ಜೊತೆ ಸಹಾನುಭೂತಿಯಿಂದ ಇದನ್ನ ಬಗೆಹರಿಸಲಿಕ್ಕೆ ನನ್ನ ಪ್ರಯತ್ನ ಹಾಗೆ ಮುಂದುವರಿತಾ ಇದೆ. ನಾನು ವಿನಂತಿ ಮಾಡ್ಕೋತೀನಿ ಹೋರಾಟಗಾರರಲ್ಲಿ ಇಂಥ ಘಟನೆ ಆಗಬಾರ್ದು, ಇಂಥ ಘಟನೆಗೆ ಕಾರ್ಖಾನೆ ಮಾಲೀಕರೇ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಅಂತ ರೈತರು ಹೇಳ್ತಾ ಇದ್ದಾರೆ ತಿಮ್ಮಾಪುರ ಸರ್. ಕಾರ್ಖಾನೆ ಮಾಲೀಕರೇ ಮಾಡಿರೋ ಕೆಲಸ ಇದು. ರಿಪೋರ್ಟ್ ಅಲ್ಲಿ ಪೊಲೀಸರು ಇದಾರೆ, ರಿಪೋರ್ಟ್ ಬಂದಿಲ್ಲ, ನನ್ನ ಕೈ ಸೇರಿಲ್ಲ. ಈಗ ತಾನೇ ಘಟನೆ ಆಗಿದೆ. SP ಅವ್ರ ಕಡೆಯಿಂದ ರಿಪೋರ್ಟ್ ತರಿಸಿ ಯಾರು ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅದನ್ನ ನೋಡ್ಬೇಕಾಗುತ್ತೆ. ರಿಕವರಿ ರೇಟ್ ಮೇಲೆ ಡಿಸೈಡ್ ಮಾಡಬೇಡಿ. ಇದನ್ನ ಏನಂದ್ರೆ 20 ಕಿಲೋಮೀಟರ್ ಒಳಗಡೆ ತರಿಸ್ಕೋಬೇಕು ಕಬ್ಬನ್ನ, 100 ಕಿಲೋಮೀಟರ್ 120 ಕಿಲೋಮೀಟರ್ ತರಿಸ್ತಾ ಇದ್ದಾರೆ ಇವರು. ಒಂದೇ ಥರ ರೇಟ್ ಇರೋಕ್ಕೆ ಹೇಗೆ ಸಾಧ್ಯ? 20 ಕಿಲೋಮೀಟರ್ ವ್ಯಾಪ್ತಿಲಿ ಮಾತ್ರ ಮಾಡಬೇಕು. ಮತ್ತು ರಿಕವರಿ ರೇಟ್ ಏನೇ ಇರಲಿ 3,500 ಕೊಡಿ ಅಂತ ಪ್ರಕಾಶ್ ನಾಯ್ಕ ಅವ್ರು ಕೇಳ್ತಾ ಇದ್ರು ತಿಮ್ಮಾಪುರ ಸರ್ ಆಗ್ಲೇ. ಇಲ್ಲ, ಅದು ಏನಾಯ್ತು, ರಿಕವರಿ ಬೇಸ್ ಮೇಲೆ ಸರ್ಕಾರ ಮಾಡಿತ್ತು. ಆ ನಂತರ ನಾವು ಮಾತುಕತೆ ಮಾಡಿದ ನಂತರ ರಿಕವರಿ ತೆಗೆದಾಕಿ 3,750 ಅವ್ರು ಕೊಡುದು, 50 ಸರ್ಕಾರ ಕೊಡುದು ಅಂತೇಳಿ ಒಪ್ಪಿಗೆ ಆಯ್ತು. ನಿನ್ನೆ ತಾನೇ ಅವ್ರ ಜೊತೆ ನಾವು ಮಾತಾಡಿದೀವಿ. ತದನಂತರ 250 ಒಮ್ಮೆ ಹಾಕಬೇಕು, ಹಿಂದಿನ ಬಾಕಿ ಕೊಡ್ಬೇಕು ಅಂತಕ್ಕಂತ ಡಿಮಾಂಡ್ ಇಟ್ರು. ಅದನ್ನು ನಾವು ಇವತ್ತು ಚರ್ಚೆ ಮಾಡಿ ಇವತ್ತು ಒಪ್ಪಿಗೆ ಪಡ್ಕೊಂಡು 2ರಲ್ಲಿ 1ಕ್ಕೆ ನಾವು ಒಪ್ಕೋತೀವಿ ಅಂತೇಳಿ ಇವರು ಹೇಳಿದ್ರು, ಅವರು ಒಪ್ಕೊಂಡಿದ್ರು. 7 ಗಂಟೆಗೆ ಇಲ್ಲಿ ಬರ್ತೀವಿ ಅಂತ ಹೇಳಿದ್ರು. ನಾನು ತಹಶೀಲ್ದಾರ್ ಆಫೀಸಲ್ಲಿ ಕೂತ್ಕೊಂಡಿದ್ದೆ. 7 ಗಂಟೆಗೆ ಅನ್ನೋದ್ರಲ್ಲಿ ಈ ಘಟನೆ ನಡೆದಿದೆ. ಇದನ್ನ ಏನಾಗಿದೆ ಅನ್ನೋದನ್ನ ರಿಪೋರ್ಟ್ ಬಂದಿಲ್ಲ. ರಿಪೋರ್ಟ್ ಬಂದ ನಂತರ ತಮ್ಮ ಜೊತೆ ಮಾತಾಡ್ತೇನೆ. ಥ್ಯಾಂಕ್ ಯು ಆರ್ ವಿ ತಿಮ್ಮಾಪುರ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ TV5 ಜೊತೆ ಮಾತನಾಡಿದ್ದಕ್ಕಾಗಿ. ಬಾಗಲಕೋಟೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಕೈ ಮೀರ್ತಾ ಇದೆ. ಇದು ಸಕ್ಕರೆ ಕಾರ್ಖಾನೆ ಒಳಗಡೆ ಕೆಲವರು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಅಪ್ಡೇಟ್ಸ್ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಸಮೀರ್ವಾಡಿ ಗೋದಾವರಿ ಕಾರ್ಖಾನೆಗೆ ನುಗ್ಗಿರೋದು ಹೋರಾಟಗಾರರು. ಈ ಗೋದಾವರಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಗುಜರಾತ್ ಮೂಲದವರು ಅಂತ. ಗುಜರಾತ್ ಮೂಲದವರಿದ್ದಾರೆ ಅವರು. ಒಳ್ಳೆ ಸಕ್ಕರೆ ಕಾರ್ಖಾನೆ ಇದು, ಒಳ್ಳೆ ಮಾಲೀಕರು ಕೂಡ ಹೌದು ಅಂತ ಹೇಳಿ ರೈತ ಮುಖಂಡರು ಒಪ್ಕೊಂಡಿರ್ತಾರೆ. ಪ್ರಕಾಶ್ ನಾಯ್ಕ ಅವರು ಹೇಳ್ತಾ ಇದ್ರು, ಇಲ್ಲ ಒಳ್ಳೆ ಈ ಭಾಗದ ರೈತರಿಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆ ಸಕ್ಕರೆ ಕಾರ್ಖಾನೆ ಮಾಲೀಕರು ಅಂತ ಹೇಳಿ. ಆದರೆ ಸರ್ಕಾರ ಈಗ ನಮಗೆ ಒಂದು ಒಳ್ಳೆ ಬೆಲೆ ನಿಗದಿ ಮಾಡಬೇಕಾಗುತ್ತೆ, 3,500 ರೂಪಾಯಿ ನಿಗದಿ ಮಾಡಬೇಕು. ಈ ರಿಕವರಿ ರೇಟು ಇನ್ನೊಂದು ಮತ್ತೊಂದು ಕಥೆಗಳೆಲ್ಲ ಇವಾಗ ಹೇಳಬಾರದು. 20 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಇವರು ತಗೊಂಡಾಗ ಒಂದೇ ಹವಾಗುಣ, ಒಂದೇ ರೀತಿ ಮಣ್ಣು, ಕಬ್ಬಿನ ಬೆಳೆಯಲ್ಲಿ ಒಂದು ಸಾಮ್ಯತೆ ಇವೆಲ್ಲವೂ ಇರ್ತವೆ. ಎಲ್ಲಿಂದನೋ ಕಬ್ಬು ತರಿಸ್ಕೊಳ್ಳೋದು, ಯಾವುದೋ ಥರದಲ್ಲಿ ಇವರು ಮಾಡ್ತಾರೆ, ತೂಕದಲ್ಲಿ ಮೋಸ ಮಾಡ್ತಾರೆ, ಅದು ಇದು ಅಂತೆಲ್ಲ ಒಂದಷ್ಟು ಆರೋಪಗಳು ಅವು ಕೂಡ ಒಂದು ಕಡೆ ಇದೆ. ಇದರ ಮಧ್ಯದಲ್ಲಿ ಈ ಒಂದು ಸಕ್ಕರೆ ಕಾರ್ಖಾನೆ ಸಮೀಪದಲ್ಲಿದ್ದಂತಹ ಎಲ್ಲ ಈ ರೀತಿ ನೀವು ಕಣ್ಣು ಎಷ್ಟು ದೂರಕ್ಕೆ ಹಾಯಿಸ್ತೀರೋ ಅಷ್ಟು ದೂರಕ್ಕೆ ನಿಂತಿರ್ತಕ್ಕಂಥ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಬಿದ್ದಿದೆ ಇವತ್ತು. ಬೆಂಕಿ ಯಾರು ಹಚ್ಚಿದ್ರು ಏನಕ್ಕೆ ನೋಡಿ, ಈ ಥರ ಎಣಿಸ್ಕೊಂಡು ಹೋದರೆ ರೈಲ್ವೆ ಬೋಗಿ ಥರ ಕಾಣಿಸುತ್ತೆ ರೀ. ಇದು ಪೂರ್ತಿ ರೈಲ್ವೆ ಬೋಗಿಗಳ ಥರ. ಒಂದು ಕ್ಯಾಮ್ರಾ ಫ್ರೇಮಲ್ಲಿ ಒಂದು 10 ತೋರಿಸ್ಬೋದ ನಾವು ಟ್ರ್ಯಾಕ್ಟರ್ಗಳು, 10 ಇದೆ, ಮುಂದಕ್ಕೆ ಹೋಗ್ತಾನೇ ಇರುತ್ತದೆ ಅದೇ ರೀತಿಯಲ್ಲಿ ಬೆಂಕಿ 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 ಬೆಂಕಿ. ಸಕ್ಕರೆ ಕಾರ್ಖಾನೆ ಮಾಲೀಕರು ಕಡೆಯವರೇ ಬೆಂಕಿ ಹಾಕ್ಸಿದ್ದಾರೆ ಅಂತ ರೈತರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ರೈತರು ಕೇಳಿದ್ರೆ ನಮ್ಮ ಬೆಳೆಗೆ ನಾವೇ ಯಾಕ್ರಿ ಬೆಂಕಿ ಹಚ್ಚೋಣ ಅಂತ ಕೆಲಸ ರೈತ ಯಾವತ್ತೂ ಮಾಡಲ್ಲ. 2 ವಾದಗಳು ಇಲ್ಲಿದೆ. ಇದರ ಮಧ್ಯದಲ್ಲಿ ಈ ಕಡೆ ನಾವು ಕಾರಜೋಳರನ್ನೂ ಮಾತಾಡ್ಸಿದ್ವಿ, ಆರ್.ವಿ. ತಿಮ್ಮಾಪುರ ಅವ್ರನ್ನೂ ಮಾತಾಡ್ಸಿದ್ವಿ. ಅವ್ರು ಹೇಳ್ತಾರೆ ಸರ್ಕಾರ ಫೇಲ್ ಆಗಿದೆ ಅಂತ ಕಾರಜೋಳರ ವಾದ. ತಿಮ್ಮಾಪುರ ಅವ್ರು ಕೇಳಿಸಿದ್ರು, ನಾನು ಇಲ್ಲೇ ಇದ್ದೀನಿ, ಮಾತಾಡ್ತಾ ಇದ್ದೀನಿ, ಸಕ್ಕರೆ ಕಾರ್ಖಾನೆ ಮಾಲೀಕರು ನಾನು ಸಭೆ ಕರೆದಿದ್ದೆ, ಅವ್ರು ಇವತ್ತು ಬಂದಿಲ್ಲ. ಮಾತುಕತೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಬರ್ತೀವಿ ಅಂತ ಹೇಳಿದ್ದವರು ನಮ್ಮ ಕೈ ಕೊಟ್ಟರು, ಅವ್ರು ಬರಲಿಲ್ಲ ಇವತ್ತು ಅಂತ ಹೇಳಿ ಆರ್.ವಿ. ತಿಮ್ಮಾಪುರ ಅವರು ಒಂದು ಕಡೆ ಹೇಳ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ 3,500 ರೂಪಾಯಿ ನಿಗದಿ ಮಾಡಿಬಿಡಲಿ. ಈ ರಿಕವರಿ ದರ ಅಂತ ಏನಿದೆಯೋ ಇದು ವೈಜ್ಞಾನಿಕವಾಗಿ ಏನು ಮಾನದಂಡ ಇಟ್ಕೊಂಡಿದ್ದಾರೆ ಇವರು, ಯಾವ ತಜ್ಞರಿದ್ದಾರೆ, ಇವ್ರದೇ ಮಾನದಂಡ, ಅಷ್ಟು ಮಾನದಂಡ ರೀಚ್ ಆಗೋಕ್ಕಾಗಲ್ಲ, ಆಯಿತು ನಾನು ನಿಮಗೆ ಅಷ್ಟು ಕೊಡೋಕ್ಕಾಗಲ್ಲ ಅಂತ ಹೇಳಿಬಿಡ್ತಾರೆ. ರೈತರ ಕಡೆಯಿಂದ ತಜ್ಞರು, ಅಂಕಿಅಂಶ ತಜ್ಞರುಗಳು ಕೂಡ ವೈಜ್ಞಾನಿಕವಾಗಿ ಅದನ್ನು ಅಧ್ಯಯನ ಮಾಡಿರ್ತಕ್ಕಂಥವ್ರು ಕೂಡ ಇದ್ದಾರೆ. ಅವರು ಕೊಟ್ಟಂಥ ವರದಿ ಮಾತ್ರ ತಗೊಳ್ಳೋದೇ ಇಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರು. ಎಲ್ಲ ರಾಜಕಾರಣಿಗಳದ್ದು ಮಿನಿಸ್ಟ್ರಿಗಳದ್ದೇ ಆಗಿಬಿಟ್ಟಿದೆ. ಹಾಗಾಗಿ ಅವ್ರು ಯಾಕೆ ಕೊಡ್ತಾರೆ ಹೇಳಿ, ಯಾಕೆ ಬರಬೇಕು ಇವರು? ಸಹಕಾರಿ ರಂಗದಲ್ಲಿ ಇಡಬೇಕಾಗಿತ್ತು, ಖಾಸಗಿ ರಂಗದಲ್ಲಿ ಇಡಬೇಕಾಗಿತ್ತು. ಈಗ ನೋಡಿದ್ರೆ ರಾಜಕಾರಣಿಗಳದೇ ಸಕ್ಕರೆ ಕಾರ್ಖಾನೆಗಳು, ಅವ್ರು ಫಿಕ್ಸ್ ಮಾಡಿದ್ದೇ ದರ, ಏನು ಮಾಡೋಣ ಅಂತ ರೈತ ಮಾತ್ರ ಕಣ್ಣೀರು ಹಾಕ್ತಾ ಇದ್ದಾನೆ ಇವತ್ತಿಗೆ ಕಬ್ಬು ಸುಟ್ಟು ಹೋಗುವುದನ್ನು ನೋಡ್ತಾ. ನಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ ಇದು ಸಕ್ಕರೆ ಕಾರ್ಖಾನೆ ಮಾಲೀಕರದ ಲೆಕ್ಕಕ್ಕೆ ಬಂದುಬಿಡುತ್ತೆ, ಇದು ಹೊತ್ತಿವ್ರದಂಥ ಟ್ರ್ಯಾಕ್ಟರ್ಗಳಾಗಲಿ ಕಬ್ಬಿನ ಬೆಳೆ ಆಗಲಿ ಅವ್ರ ಲೆಕ್ಕದಲ್ಲೇ ಬರುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಇಲ್ಲ ರೈತರು ತಂದಿದ್ದರು ಕಟಾವು ಮಾಡಿಕೊಂಡು,
ಕೆಲವರು ಇವರೇ ಕಟಾವು ಮಾಡ್ತಾರೆ ಅಂದರೆ, ಇವರೇ ಸಾಗಣೆ ಮಾಡ್ತಾರೆ ಅಂದರೆ ದುಡ್ಡು ಮುರ್ಕೊಳ್ತಾರೆ. ಇವರು 600 ರೂಪಾಯೋ 800 ರೂಪಾಯೋ ಕೂಲಿ ಸಾಗಾಣಿಕೆ ವೆಚ್ಚ ಅಂತ ಮುರ್ಕೊಂಡ್ಬಿಡ್ತಾರೆ. ನಾವು ಅದಕ್ಕೆ ಒಪ್ಪಲ್ಲ, ನಾವೇ ತರ್ತೀವಿ ಅಂಥೇಳಿ ಅವ್ರು ಇದೀಗ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಇದ್ದಾರೆ. ಶಿವಾನಂದ ಪಾಟೀಲ್ ಸರ್, ನಮಸ್ಕಾರ. ನಮಸ್ತೆ ಸರ್, ಪ್ಲೀಸ್ ಸರ್, ಈಗ ಇದೇನು ಮಾಡೋಣ ಸರ್? ಈಗ ಬೆಂಕಿ ಬಿದ್ದುಬಿಟ್ಟಿದೆ, ಈ ಟ್ರ್ಯಾಕ್ಟರ್ಗಳಿಗೆ ಒಂದು ಕಡೆ ಬೆಂಕಿ ಬಿದ್ದಿದೆ, 3,500 ರೂಪಾಯಿ ದುಡ್ಡು ಕೇಳ್ತಾ ಇದ್ದಾರೆ. ಬೆಳಗಾವಿ ತೀರ್ಮಾನಕ್ಕೆ ನಾವು ಒಪ್ಪೇ ಇಲ್ಲ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ. ಏನು ಪರಿಹಾರ ಏನು ಸರ್ ಇದಕ್ಕೆ? ಹಿಂಗೆ ಕಂಟಿನ್ಯೂ ಆಗ್ತಾ ಇದ್ರೆ? ಸರ್, ಖಂಡಿತ ಪರಿಹಾರ ಸಿಕ್ಕಿದೆ, ಇಡೀ ರಾಜ್ಯಕ್ಕೆ ಸಿಕ್ಕಿದೆ. ಹಾಂ, ಕೇವಲ ಮುಧೋಳದ ಊರಿನಲ್ಲಿ ಮಾತ್ರ ಇಂತ ಕೆಲವೊಬ್ರು ಈ ರೀತಿ ತಪ್ಪು ಗ್ರಹಿಕೆ ಇಟ್ಕೊಂಡು ಮಾಡಿರ್ತಕ್ಕಂತ ಪ್ರತಿಕ್ರಿಯೆ ಇದು. ಅವ್ರ ಪ್ರತಿಕ್ರಿಯೆ. ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ, ಈಗ ನಿಮ್ಮ ಹೆಸರ ಮೇಲೆ ಯಾರು ಕಿಡಿಗೇಡಿಗಳು ಈ ರೈತರ ಹೆಸರ ಮೇಲೆ ಇಂತ ಕೃತ್ಯ ಮಾಡಿದ್ರೆ ನಿಮಗ್ ಕೆಟ್ಟ ಹೆಸರು. ರೈತ ಬೆಳೆದಂತ 12 ತಿಂಗಳು ಕಷ್ಟಪಟ್ಟು ಬೆಳೆದಂತ ಕಬ್ಬಿಗೆ ನಾವೇ ಕಣ್ಮುಂದ್ ಕುಂತು ಉರಿ ಹಚ್ಚಿದ್ರೆ ನಾವ್ ರೈತರ? ನಾನು ಇದನ್ನ ಒಪ್ಪೋದಿಲ್ಲ. ಯಾವ ಒಳ್ಳೆ ರೈತ ಇದ್ದವ್ರು ಈ ಕೆಲಸ ಮಾಡಕ್ಕೆ ಬಿಡೋದಿಲ್ಲ, ಮಾಡಿಲ್ಲ. ಮತ್ತದು ಒಳ್ಳೆ ಕಾರ್ಖಾನೆ ಇದು. ಸೈದಾಪುರ್ ಕಾರ್ಖಾನೆ ಏನಿದೆ ಅಲ್ಲ, ಒಂದ್ 35-40 ವರ್ಷ ಟ್ರ್ಯಾಕ್ ರೆಕಾರ್ಡ್ ಇದೆ ಅವ್ರಿಗೆ. ಅವ್ರು ಹೇಳಿದ್ರು ಸರ್, ರೈತರು ಮುಖಂಡರು ಒಪ್ಕೊಂಡ್ರು ಸರ್ ಅದನ್ನ. ತುಂಬಾ ಒಳ್ಳೆ ಕಾರ್ಖಾನೆ, ಗುಜರಾತ್ ಮೂಲದವ್ರು ಯಾರೋ ಮಾಲೀಕರಿದ್ದಾರೆ ಅಂತಾನು ಹೇಳ್ತಾ ಇದ್ರು ಶಿವಾನಂದ್ ಸರ್. ಅದನ್ನ ಅವ್ರು ಇಡೀ ರಾಜ್ಯದ ರೈತರಿಗೆ ಕಬ್ಬು ಹ್ಯಾಕ್ ಬೆಳಿಬೇಕು ಅನ್ನೋದು ಕಲಿಸಿದವ್ರು ಅವ್ರು. ಯಾವ ವೆರೈಟಿ ಬೆಳಿಬೇಕು ಅನ್ನೋದು ಕಲಿಸಿದವ್ರು ಅವ್ರು. ಯಾವ ದರ ಅವರಿಗೆ ಇಡೀ ರಾಜ್ಯ ಒಂದ್ ದರ ಕೊಟ್ರೆ, ಪ್ರೈವೇಟ್ ಕಾರ್ಖಾನೆ ಮಾಲೀಕರಲ್ಲಿ ಅತಿ ಹೆಚ್ಚಿನ ದರ ಕೊಟ್ಟಿರ್ತಕ್ಕಂತ ಕಾರ್ಖಾನೆ ಇದು. ಅವರು ಮತ್ತು ರೈತರ ಮಧ್ಯೆ ಇಂತ ಒಳ್ಳೆ ಸಂಬಂಧ ಇತ್ತು. ಅಲ್ಲಿ ರೈತರೇ ನಮ್ಗೆ ಹೇಳ್ತಾ ಇದ್ರು, ನಾವು ಶುರು ಮಾಡ್ಬೇಕಂತೀವಿ, ನಮ್ ಕಬ್ಬು ಬೆಳೆದ್ ನಿಂತು 12 ತಿಂಗಳಾಗಿದೆ, 13 ತಿಂಗಳಾಗಿದೆ, 14 ತಿಂಗಳಾಗಿದೆ, ನಾವು ಕಟಾವ್ ಮಾಡದೆ ಹೋದ್ರೆ ನಮ್ಮ ಜೀವನ ಬಾದ್ ಆಗ್ತದೆ ಅಂತ ಹೇಳಿ ಅಲ್ಲಿ ರೈತರೇ ಹೇಳ್ತಿದ್ರು. ನಾನೇ ಹೋದಾಗ, ಬುರ್ಲಾಪುರ್ಗೆ ಹೋದಾಗೆ ಹೇಳಿದ್ರು ಸೈದಾಪುರ್ ರೈತರು. ಮತ್ ನೀವು ಪ್ರಾರಂಭ ಮಾಡ್ರಪ್ಪ ಅಂತ ಹೇಳಿದೆ ನಾನು. ಏನ್ ಮಾಡೋದು ಸರ್, ನಾವು ಸಂಘಟನೆ, ಹೋರಾಟದ ಸಂಘಟನೆ ಕೈಯಲ್ಲಿ ಸಿಕ್ಕಾಕೊಂಡಿದ್ವಿ ಅಂತ ಹೇಳಿ ಅವ್ರ ಮನ ಒಲಿಸ್ರಪ್ಪ ಅಂತ ಹೇಳಿದೆ ನಾನು ಅವತ್ತೇ. ಅಲ್ಲೇ ಬುರ್ಲಾಪುರ್ನಲ್ಲಿ ನಾನು ಹೇಳ್ತಾ ಇರೋದು, ನಾನು ಹೋಗಿರೋ ದಿವ್ಸನಿಂದ ಘಟನೆ ಇವತ್ತಿಗೆ 7 ದಿವ್ಸನಿಂದ ನಿರಂತರ ನಮ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಲ್ಲೇ ಇದ್ದಾರೆ. ತಿಮ್ಮಾಪುರ್ ಅವ್ರು 3-4 ದಿವ್ಸನಿಂದ ಅವರಿಗೆ ಮತ್ತು ರೈತರಿಗೆ ಹೊಂದಾಣಿಕೆ ಮಾಡಿ ಇದೇ ಕಾರ್ಖಾನೆ ಇವತ್ತು ಶುರು ಆಗಿದೆ. ಫಸ್ಟ್ ಹೊಂದಾಣಿಕೆ ಆದ್ಮೇಲೆ ಇದು ನಾನು ಹೇಳ್ತಾ ಇರೋದು. DC, SP, ನಮ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ಆ ಕಾರ್ಖಾನೆ ಮತ್ತು ರೈತರು ಅವ್ರ ಮಧ್ಯೆ ಹೊಂದಾಣಿಕೆ ಆದ್ಮೇಲೆ ಈ ಕಾರ್ಖಾನೆ ಶುರು ಆಗುವಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತ ಕಾರ್ಖಾನೆಗಳ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಟ್ರ್ಯಾಕ್ಟರ್ಗಳಿಗೆ ಉರಿ ಹಚ್ತಾರಂದ್ರೆ ಇದು ರೈತರು ಮಾಡ್ತಕ್ಕಂತ ಕೃತ್ಯ ಅಲ್ಲ. ನಾನ್ ರೈತರ ಹೆಸರಿನಲ್ಲಿ ಯಾರೋ ಕಿಡಿಗೇಡಿಗಳು ಮಾಡಿರ್ಬೋದು ಅಂತ ಹೇಳ್ತೀನಿ. ಇದನ್ನು ಖಂಡಿತ ತನಿಖೆ ಮಾಡೋದು. ಇದೆಲ್ಲ ಯಾರಿಗೆ ಸೇರಿದ್ದು ಸರ್ ಈ ಟ್ರ್ಯಾಕ್ಟರ್ಗಳು? ಟ್ರ್ಯಾಕ್ಟರ್ ಇದ್ದಂತ ಕಬ್ಬು ಇದು ಯಾರ ಲೆಕ್ಕಕ್ಕೆ ಬರುತ್ತೆ ಇವಾಗ ಶಿವಾನಂದ್ ಸರ್? ಇದು 100% ರೈತರ ಗ್ಯಾಂಗು, ರೈತರದೇ ಟ್ರ್ಯಾಕ್ಟರು, ರೈತರದೇ ಕಬ್ಬು. ಯಾಕಂದ್ರೆ ಸಾಗಾಣಿಕೆ ವೆಚ್ಚ ಉಳಿಸ್ಕೊಳ್ಳಿಕ್ಕೆ ಅವರೇ ಗ್ಯಾಂಗ್ ಗಳನ್ನ ಮಾಡ್ತಾರೆ, ಅವರೇ ಟ್ರ್ಯಾಕ್ಟರ್ ಗಳನ್ನ. ಓಕೆ, ಇದು ಸಕ್ಕರೆ ಕಾರ್ಖಾನೆಯವರು ಕಟಾವು ಮಾಡಿ ಅವರೇ ಸಾಗಣೆ ಮಾಡ್ಕೊಂಡು ಬಂದಿರೋದಲ್ವಾ ಇದು? ಕೆಲವು ಅವನು ಇರ್ತವೆ ಕಾರ್ಖಾನೆ ಕೂಡ. ಈಗ ನೋಡಿ, ಒಂದು ದಿವಸಕ್ಕೆ 500 ಟ್ರ್ಯಾಕ್ಟರ್ಗಳು ಕಾರ್ಖಾನೆಗೆ ಕಪ್ ತಂದು ಹಾಕ್ಬೇಕಾಗ್ತದೆ ಮಿನಿಮಮ್. ಈ ಕೆಪಾಸಿಟಿ ಅವ್ರ ಕೆಪಾಸಿಟಿಗೆ 10,000 ಟನ್ ಉರಿಸ್ತಾರೆ ಅಂತ ದೊಡ್ಡ ಕಾರ್ಖಾನೆ ಅದು. 500 ಟ್ರ್ಯಾಕ್ಟರ್ ನಲ್ಲಿ ಕೆಲವರು ರೈತರದಿದಾವೆ, ಕೆಲವು ಗ್ಯಾಂಗ್ ಗಳನ್ನ ಕಾರ್ಖಾನೆಯವರು ತಂದಿರ್ಬೋದು. ಆದ್ರೆ ರೈತರ ಕಬ್ಬಿಗೆ ಗುರಿ ಹಚ್ಚೋದು, ರೈತರ ಟ್ರ್ಯಾಕ್ಟರ್ ಗುರಿ ಹಚ್ಚೋದು ನಾನು ಇತಿಹಾಸದಲ್ಲಿ ಎಲ್ಲಿ ನೋಡಿಲ್ಲ. ಇದು ಮೊದಲನೇ ಬಾರಿಗೆ ನಾನು ನೋಡಿದ್ದು. ಇದು ದುರ್ದೈವ ಅನಿಸ್ತದೆ. ಮತ್ತು ಸರ್ಕಾರ ನಿಮ್ಗೆ ಇಡೀ ಬಾಗಲಕೋಟೆ ಜಿಲ್ಲೆ ಸ್ಟ್ಯಾಟಿಸ್ಟಿಕ್ ನನ್ನ ಹತ್ರ ಇದೆ ಸರ್. ನಿಮ್ಗೆ ಹೇಳ್ಬೇಕಾದ್ರೆ 13 ಕಾರ್ಖಾನೆಯಲ್ಲಿ ಕನಿಷ್ಠ 200 ರೂಪಾಯಿ ಹೆಚ್ಚಾಗಿದೆ, ಗರಿಷ್ಠ 400 ರೂಪಾಯಿ ಹೆಚ್ಚಾಗಿದೆ. ಉದಯವಾಣಿ ಪೇಪರ್ ನಲ್ಲಿ ಸ್ಟ್ಯಾಟಿಸ್ಟಿಕ್ ಇದೆ, ಅದನ್ನ ಬೇಕಾದ್ರೆ ನೀವು ತರಿಸಿ ನೋಡಿ. ಹೋದ್ ವರ್ಷ ಏನ್ ರೇಟ್ ಇತ್ತು, ಈ ವರ್ಷ ಬಾಗಲಕೋಟೆ ಜಿಲ್ಲೆಯಲ್ಲಿ ಏನ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಒಬ್ರು ಶ್ರೀಶೈಲ್ ಬಿರಾದಾರ್ ಅಂತ ಹೇಳಿ ಅಲ್ಲಿ ಒಬ್ಬ ರೈತನೇ ಬರೆದಿದ್ದಾನೆ. ಬಾಗಲಕೋಟೆ ಜಿಲ್ಲೆ ರೈತ ಶ್ರೀಶೈಲ್ ಬಿರಾದಾರ್, ಉದಯವಾಣಿ ಪೇಪರ್ ನಲ್ಲಿ ನಿನ್ನೆ ಇದೆ ನೋಡಿ. ಇಷ್ಟೆಲ್ಲ ಲಾಭ ಕೊಟ್ಮೇಲೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಬೇಡ್ರಿ, ತಪ್ಪೇನಿಲ್ಲ. ಆದ್ರೆ ಈ ರೀತಿ ಪ್ರತಿಭಟನೆ ಮಾಡೋದು ನಿಜವಾಗ್ಲೂ ರೈತ ಕುಲಕ್ಕೆ ಶೋಭೆ ತರದೆ.
ಶಿವಾನಂದ್ ಸರ್, ಇನ್ನೊಂದು ಪ್ರಶ್ನೆ ಇದೆ ಸರ್, ನಂದು ಇನ್ನೊಂದು ಪ್ರಶ್ನೆ ಇದೆ. ಈ ರಿಕವರಿ ದರ 11.25 ಅಂತೆಲ್ಲ ಮಾತಾಡ್ತಾರಲ್ಲ, ಇದನ್ನು ಯಾರು ಫಿಕ್ಸ್ ಮಾಡಿದವರು? ರೈತರ ಕಡೆಯಿಂದನೂ ವರದಿ ಇದೆ, ಅದನ್ನು ಸರ್ಕಾರ ಮುಟ್ಟೋದೇ ಇಲ್ಲ, ಕಾರ್ಖಾನೆ ಮಾಲೀಕರು ಮುಟ್ಟೋದೇ ಇಲ್ಲ, ಅವ್ರು ಕೊಟ್ಟಿದ್ದ ವರದಿ ಮೇಲೆ ನಮ್ಮ ಬೆಳೆಗೆ ಫಿಕ್ಸ್ ಮಾಡಿಬಿಡ್ತಾರೆ ಬೆಲೆ ಅಂತ ಹೇಳ್ತಾರೆ. ಇದು ನಿಜಾನಾ? ನೋಡಿ, ಎಲ್ಲೋ ಒಬ್ರು ಇಬ್ರು ಮೂವರು ತಪ್ಪು ಮಾಡಿದ್ರೆ ನಾವ್ ಎಲ್ಲಾ ಕಾರ್ಖಾನೆಗಳು ತಪ್ಪು ಮಾಡಿದಾವೆ ಅಂತ ನಾನು ಹೇಳಕ್ ಆಗೋದಿಲ್ಲ. ರಿಕವರಿನಲ್ಲಿ ಮೋಸ ಮಾಡ್ತಕ್ಕಂತ 1-4 ಕಾರ್ಖಾನೆಗಳು ಇರ್ಬೋದು. ಅದನ್ನ ತನಿಖೆ ಮಾಡಿ ಕಂಡುಹಿಡಿತಕ್ಕಂತ ಪ್ರಯತ್ನ ನಾವು ಖಂಡಿತ ಮಾಡೋಣ. ಅದಕ್ಕೆ ಅವಕಾಶ ಇದೆ, ಮಾಡ್ತಕ್ಕಂತ ಪ್ರಯತ್ನ ಕೂಡ ನಾವು ಮಾಡ್ಬೇಕಾಗ್ತದೆ. ಒಮ್ಮೆ ನಾವು ನಿರ್ಧಾರ ಮಾಡಕ್ಕಾಗಲ್ಲ, ಸಾಕ್ಷಿ ಸಮೇತ ನಾವು ಕೋರ್ಟಿಗೆ ಕೊಡ್ಬೇಕಾಗ್ತದೆ ತನಿಖೆಯಲ್ಲಿ. ಆ ಪ್ರಯತ್ನ ಮಾಡೋಣ ಅದನ್ನ ಏನಾದ್ರೂ ಇದ್ರೆ. ಆದ್ರೆ ರಿಕವರಿ ನಿರ್ಧಾರ ಮಾಡೋದು ಕೇಂದ್ರ ಸರ್ಕಾರ, FRPI. ನಮ್ಮಲ್ಲಿ ರಾಜ್ಯದ ಉದ್ದಗಲಕ್ಕೂ ಇಂಥ ವಾತಾವರಣ ಇದ್ದಾವೆ. 11-12 ಅಗ್ರೋ ಕ್ಲೈಮೆಟಿಕಲ್ ಕಂಡೀಷನ್ ಝೋನ್ಸ್ ಇದಾವೆ. ಅದರಲ್ಲಿ ಬೇರೆ ಬೇರೆ, ಇವತ್ತು ಕೃಷ್ಣಾ ನದಿ ಅದ್ರ ಜೊತೆ ಫಲವತ್ತಾದಂತ ಭೂಮಿ, ಅಲ್ಲಿ ರಿಕವರಿ ಜಾಸ್ತಿ ಬರುತ್ತೆ. ಅದೇ ನೀವು ತೆಳಗ್ ಭೀಮಾ ತೀರದಲ್ಲಿ ಹೋದ್ರೆ 1.5-2% ರಿಕವರಿ ಕಡಿಮೆ ಆಗುತ್ತೆ. ಈ ವ್ಯತ್ಯಾಸ ನಾವು ಎಲ್ಲಾ ರಾಜ್ಯದ ಜನರಿಗೆ ಒಂದೇ ತರ ಕೊಡಕ್ ಆಗೋದಿಲ್ಲ. ಗುಲ್ಬರ್ಗಕ್ಕೆ ಹೋದ್ರೆ ತೀರಾ ಬೇರೆ ಭಿನ್ನವಾದಂತ ವಿಚಾರ. ಇನ್ನು ನೀವು ಮೈಸೂರು, ಮಂಡ್ಯ, ಚಾಮರಾಜನಗರಕ್ಕೆ ಬಂದ್ರೆ ಅವ್ರು 9.5-10 ಮೇಲೆ ಹೋಗೋದಿಲ್ಲ. ಅವ್ರು 9.5%, 10% ಒಳಗೆ ಇರ್ತಾರೆ ಅವ್ರು. ಇಲ್ಲಿ 8 ಕಾರ್ಖಾನೆಗಳು. ಈ ರೀತಿ ವಾತಾವರಣ ಇದ್ದಾಗ ರಾಜ್ಯ ಮತ್ತು ಕೇಂದ್ರ ಆಗಲಿ FRP ಮೇಲೆ ದರ ನಿಗದಿ ಮಾಡ್ತಾರೆ, ಬೇರೆ ಮೇಲೆ ಮಾಡಕ್ ಆಗೋದಿಲ್ಲ. ಆದ್ರೆ ಇದು ಅದ್ ರೈತರು ನಮ್ಗಿಂತಲೂ ಶಾಣೆ ಇದಾರೆ, ನನ್ಗಿಂತಲೂ 100 ಪಟ್ಟು ಶಾಣೆ ಇದಾರೆ, ಅವ್ರಿಗೆಲ್ಲ ಗೊತ್ತಿದೆ. ಆದ್ರೆ ಈ ಸರ್ತಿ ಅವ್ರಿಗೆ ನ್ಯಾಯ ಮಾತ್ರ ಖಂಡಿತ ಸಿಕ್ಕಿದೆ ನನ್ನ ಪ್ರಕಾರ. ನಾನು ಏಕರೂಪದಲ್ಲಿ 3,300 ರೂಪಾಯಿ ಸಿಗ್ತಿದೆಯಾ ಸರ್ ಟನ್ಗೆ ಅಂತ, ಅಥವಾ ವ್ಯತ್ಯಾಸಗಳು ಎಷ್ಟು ರೂಪಾಯಿಂದ ಎಷ್ಟು ರೂಪಾಯಿವರೆಗೂ ಸಿಗ್ತಿದೆ ಜನಗಳಿಗೆ, ರೈತರಿಗೆ ಅಂತ? ನಾನು ಹೇಳಿದ್ನಲ್ಲ ಸರ್, 200 ರೂಪಾಯಿದಿಂದ 400 ರೂಪಾಯಿವರೆಗೆ ಜಾಸ್ತಿ ಸಿಕ್ಕಿದೆ. ಕನಿಷ್ಠ ಜಾಸ್ತಿ, ಕನಿಷ್ಠ 200 ರೂಪಾಯಿ. ಎಲ್ರಿಗೂ ಏಕರೂಪದಲ್ಲಿ 3,500 ಫಿಕ್ಸ್ ಮಾಡ್ಬಿಡಿ ಅಂತ ರೈತರು ಹೋರಾಟ ಮಾಡ್ತಿರೋದು ಸಾಧ್ಯ ಇದೆಯಾ ಇದು? ಸರ್, ಇದೇ ರೈತರು ಬುರ್ಲಾಪುರ್ ಕ್ರಾಸ್ ದಲ್ಲಿ ಇದ್ರು, ಇದೇ ಮುಧೋಳದ ಹಿರಿಯರು. ಅಲ್ಲಿ 3,300 ರೂಪಾಯಿ ಒಪ್ಕೊಂಡು ನನ್ ಮೇಲೆ ಇವರು ಹೂವ ಹಾರಿಸಿದ್ರು. ಹೂವ ಹಾರ್ಸಂತೂ ಹೇಳಿಲ್ಲ, ನಾನು ಆ ಸನ್ಮಾನೂ ಬೇಡ ಅಂತ ಹೇಳಿದೆ. ಅಲ್ಲಿ ಇದೇ ನಮ್ಮ ರೈತ ಹೋರಾಟಗಾರ ಇರುವ ಚಿನ್ನಪ್ಪ ಪೂಜಾರಿ ಮತ್ತು ಶಶಿಕಾಂತ್ ಗುರೂಜಿ ಅವ್ರ ನೇತೃತ್ವದಲ್ಲಿ ನಡೆದಂತ ಹೋರಾಟದಲ್ಲಿ ಇವರೆಲ್ಲ ಇದ್ರಲ್ಲ, ಅಲ್ಲೇ ಪ್ರತಿಭಟನೆ ಮಾಡ್ಬೋದಿತ್ತಲ್ಲ. ಕರೆಕ್ಟ್. ಇಲ್ಲಿ ಯಾಕೆ ಬಂದ್ ಮಾಡಿದ್ರು? ಮುಧೋಳ ಊರಲ್ಲೇ ಯಾಕೆ ಮಾಡಿದ್ರು? ಮುಧೋಳ ಒಂದು ಊರು, ಅದು ಒಂದು ತಾಲೂಕ. ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಬಾಗಲಕೋಟೆ, ಡಿಸ್ಟ್ರಿಕ್ಟ್ ನಲ್ಲಿ ಮಾಡ್ಬೋದಿತ್ತಲ್ಲ, ಮುಧೋಳ್ನಲ್ಲೇ ಯಾಕೆ ಮಾಡ್ಬೇಕು? ಈ ವಿಚಾರ ನಾನು ವಿರೋಧ ಪಕ್ಷದ ನಾಯಕರ ಗಮನಕ್ಕೂ ತಂದಿದ್ದೀನಿ, ಏನ್ ನಡೆದಿದೆ ಈವರೆಗೂ. ಚಲವಾದಿ ನಾರಾಯಣ ಸ್ವಾಮಿ ಅವ್ರಿಗೂ ಹೇಳಿದೀನಿ, ಆರ್ ಅಶೋಕ್ ಅವ್ರಿಗೂ ಹೇಳಿದೀನಿ. ಕಾರಜೋಳ ಹತ್ರ ಮಾತಾಡ್ತಿದ್ದೆ ಸರ್, ಶಿವಾನಂದ್ ಸರ್, ಕಾರಜೋಳ ಹತ್ರ ಮಾತಾಡ್ತಿದ್ದೆ. ಸರ್ಕಾರ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಲಾಬಿಗೆ ಮಣಿದು ಬಿಟ್ಟಿದೆ, ಇವರೊಂದು ಮೀಟಿಂಗ್ ಕರೀತಾರೆ ಅಂದ್ರೆ ಅವ್ರು ಬರಲ್ಲ ಅಂತ ಹೇಳಿದ್ರೆ ಇದು ವೀಕ್ ಸರ್ಕಾರ, ನಾನು ಇಷ್ಟಿಲ್ಲೇ ನೋಡಿರ್ಲಿಲ್ಲ, ಇಷ್ಟೊಂದು ದುರ್ಬಲವಾಗಿರೋದು, ಈ ತರ ನಡೆದಿದೆ, ಇಲ್ಲಿ ಬೆಂಕಿ ಹಚ್ಚಿದ್ದಾರೆ, ಇದಾಗಬಾರ್ದಾಗಿತ್ತು ಅಂತ ಅವ್ರು ಹೇಳಿದ್ದು ಕಾರಜೋಳರು. ಕಾರಜೋಳ ಅವ್ರ ಜೊತೆನೂ ನಾನು ಮಾತಾಡೀನಿ. ಇವತ್ ನೀವು ಅವ್ರಿಗೆ ಕೇಳಿಬೇಕಾದ್ರೆ ಮುಗಿಸಿ ಸರ್ ಅಂತ ಇದನ್ನ ನಾನೇ ಹೇಳಿದೀನಿ, ಇಲ್ಲಿ ಕೇಳಿ ಅವ್ರಿಗೆ. ಬಟ್ ಇನ್ನೇನ್ ದುರ್ದೈವ, ನಾನು ಈ ರೀತಿ ಆವೇಶಕ್ಕೆ ಹೋಗ್ಬಾರ್ದು. ಏನ್ ಮಾಡ್ಬೋದು ಸರ್ ಈಗ ನೆಕ್ಸ್ಟ್? ಏನ್ ಸರ್ ಇದಕ್ಕೆ ಏನ್ ಪರಿಹಾರ? ಸಮಸ್ಯೆ ಏನಿಲ್ಲ, ಪರಿಹಾರ ನೋಡಿ, ಈ ರೈತರಿಗೆ ಏನ್ ಹಾನಿ ಆಗಿದೆ, ಟ್ರ್ಯಾಕ್ಟರ್ ಸುಟ್ಕೊಂಡವ್ರಿಗೆ ಮತ್ತು ಕಬ್ಬು ಸುಟ್ಕೊಂಡವ್ರಿಗೆ, ಅವ್ರಿಗೆ ಏನಾದ್ರೂ ಪರಿಹಾರ ಕೊಂಡ್ಕೊಳ್ತಕ್ಕಂತ ಪ್ರಯತ್ನ ನಾವು ಮಾಡ್ತೀವಿ. ಅದ್ರ ಸಂಪೂರ್ಣ ಮಾಡ್ತದಂತ ನಾನು ಹೇಳೋದಿಲ್ಲ, ನಮ್ ಶಕ್ತಿಗೆ ಅಷ್ಟು. ಸರ್ಕಾರ ಅಂತೂ ಕಷ್ಟ ಕೊಡೋದು, ನಮ್ ನಿಜಲಿಂಗಪ್ಪ ಸಂಸ್ಥೆಯಿಂದ ಏನಾದ್ರೂ ಕೊಡ್ಲಿಕ್ಕೆ ಸಾಧ್ಯ ಇದ್ರೆ ನಾನು CM ಕಡೆಯಿಂದ ಅನುಮತಿ ತಗೊಂಡು ಅವ್ರಿಗೆ ಸಹಾಯ ಮಾಡೋ ಪ್ರಯತ್ನ ಮಾಡ್ತೀನಿ. ಆದ್ರೆ ಯಾವ್ದೇ ರೈತರು ತಮ್ಮ ಸಿಟ್ಟನ್ನ ಈ ರೀತಿ ವ್ಯಕ್ತಪಡಿಸೋದು ಖಂಡಿತ ಸರಿಯಲ್ಲ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ. ಸರಿ ಸರ್, ಆಯ್ತು. ಈಗ ಬೆಂಕಿ ಬಹುಶಃ ಆರಿರ್ಬೇಕು ಅಂತ ನಾವು ಭಾವಿಸೋಣ. ಈ ಹೋರಾಟಕ್ಕೆ ಏನ್ ಸರ್ ಪರಿಹಾರ? ಈಗ ಮಾತುಕತೆ ಮಾಡ್ತೀರಾ ನೀವು? ಒಂದು ಫುಲ್ ಸ್ಟಾಪ್ ಬೇಕಲ್ವಾ ಸರ್ ಇದಕ್ಕೆ? ಸರ್, 13ನಲ್ಲಿ 7 ಕಾರ್ಖಾನೆಗಳು ಕಬ್ಬು ನುರಿಸ್ತಾ ಇದಾವ ಅಲ್ಲೇ, ಅದೇ ಜಿಲ್ಲೆಯಲ್ಲಿ. ಈ 4 ಕಾರ್ಖಾನೆ ಸಲುವಾಗಿ ಇಷ್ಟ ತೀವ್ರವಾದಂತ ಪ್ರತಿಭಟನೆ.
ಹಾಂ 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 ನಾನು ಕಷ್ಟ ಅನಿಸುತ್ತೆ, ಇದು ಸ್ವಲ್ಪ ಆವೇಶದಲ್ಲಿ ಈ ನಿರ್ಧಾರ ಮಾಡಿದಾರಂತ ಅನ್ಸುತ್ತೆ. ದಯಮಾಡಿ ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ, ಇದನ್ನ ಇಲ್ಲಿಗೆ ನಿಲ್ಸಿ. ಏನಾದ್ರೂ ಅವ್ರು ಹೆಚ್ಚಿನ ಲಾಭ ಮಾಡ್ಕೊಂಡ್ರೆ ಕೊಡಿಸ್ಲಿಕ್ಕೆ ಅವಕಾಶ ಇದೆ ರಂಗರಾಜನ್ ಸಮಿತಿಯಲ್ಲಿ. ಆ ವರದಿಯಲ್ಲಿ ಇದ್ರ ಅವಕಾಶ ಇದೆ, 70-30% ಶೇರ್ ಮಾಡ್ಬೇಕಂತಕ್ಕಂತ ಆದೇಶ ಇದೆ. ಅದು ಖಂಡಿತ ರೈತರಿಗೆ ಸಿಗ್ತದೆ 70% ಹೆಚ್ಚಿಗೆ ಲಾಭ ಮಾಡಿದ್ರೆ. ಆಗಲಿ ಸರ್, ರೈತರ ಜೊತೆಯಲ್ಲಿ ಒಂದು ಮಾತುಕತೆ ನಡೀಲಿ, ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಒಂದು ಮಾತುಕತೆ ನಡೀಲಿ, ಏನೋ ಈ ಸಮಸ್ಯೆ 7 ದಿವಸ ಅಲ್ಲಿ ಡಿಸಿ ಪ್ರಯತ್ನ ಮಾಡಿದ್ದಾರೆ ಸರ್. ನನಗೆ ಡೈಲಿ ನ್ಯೂಸ್ ಇದೆ. 7 ದಿವಸ ಜಿಲ್ಲಾಧಿಕಾರಿ SP ಇಬ್ರು ನಿರಂತರ ಸಂಪರ್ಕದಲ್ಲಿ ಇದ್ದಾರೆ ರೈತರ ಜೊತೆ ಮತ್ತು ಕಾರ್ಖಾನೆ ಮಾಲೀಕರ ಜೊತೆ. ಅವ್ರನ್ನ 2 ಸರ್ತಿ ಕೂಡ್ಸಿದ್ದಾರೆ. ಪಾಪ ಅವ್ರಾದ್ರೂ ಎಷ್ಟು ಪ್ರಯತ್ನ ಮಾಡ್ತಾರೆ. ಕರೆಕ್ಟ್. ಆಗ್ಲಿ ಸರ್, ಕೇವಲ ಮುದೋಳ್ ಸರ್, ಇದು ಕೇವಲ ಮುದೋಳದಲ್ಲಿ, ಇಡೀ ರಾಜ್ಯಕ್ಕೆ ಹೋಲಿಸ್ಬೇಡಿ ಇದನ್ನ. ಕರೆಕ್ಟ್, ಬರೀ ಅಲ್ಲಿ ಆ ಭಾಗಕ್ಕೆ ಮಾತ್ರ ಸೀಮಿತ ಇದು ಅಂತ ಅಲ್ಲಿಗೆ. ಅಲ್ಲೇ ಸರ್, ಅಲ್ಲೇ ಮಾತ್ರ ಇದು. ಓಕೆ. ಥ್ಯಾಂಕ್ ಯು ಶಿವಾನಂದ ಪಾಟೀಲ್ ಸರ್, TV5 ಜೊತೆಲಿ ಮಾತನಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸನ್ನು ಮುಂದುವರಿಸ್ತೀವಿ. ಏನೇನು ಮಾಹಿತಿ ಬರ್ತದೆ ನೋಡೋಣ ಒಂದು ಬ್ರೇಕ್ ಆದ್ಮೇಲೆ.